ಪ್ರಶ್ನೆ ಇರೋದು ಎಷ್ಟು ಜನ ಡಿವೋರ್ಸ್ ಆಗ್ತಿದ್ದಾರೆ ಅನ್ನೋದಲ್ಲ, ಪ್ರಶ್ನೆ ಇರೋದು 90 ಜನ ಏನು ಮಾಡ್ಕೋತಾರಲ್ಲ ಅವ್ರು ಚೆನ್ನಾಗಿದ್ದಾರಾ ಅಂತ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಡಿವೋರ್ಸ್ ಕೇಸ್ಗಳು ಕೋರ್ಟಿಗೆ ಹೋಗ್ತಾ ಇರೋದು ಕೆಲವು, ಆದರೆ 4 ಗೋಡೆ ಮಧ್ಯ ಎಷ್ಟೊಂದು ಮನೆಗಳು ಆಲ್ರೆಡಿ ಡಿವೋರ್ಸ್ ಆಗೋಗ್ಬಿಟ್ಟಿದೆ. ಯಾರಿಗೆಲ್ಲ ಭಾವನೆಗಳನ್ನ ನಿಭಾಯಿಸಕ್ಕೆ ಬರ್ತಿಲ್ಲ ಅವರೆಲ್ಲರೂ ರಿಲೇಷನ್ಶಿಪ್ಪಲ್ಲಿ ಸಂಬಂಧಗಳಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು. ಈ ಬುಕ್ನ ಓದೋಕ್ಕೆ ನಿಮಗೆ ಆ್ಯಕ್ಚುಲಿ 2 ಗಂಟೆ ಬೇಕು. ಬಿಲ್ಡಪ್ ಕೊಡ್ತಾ ಇಲ್ಲ, ಯಾಕಂದರೆ ಇದು ನಿಮ್ಮನ್ನು ಟ್ರಿಗರ್ ಮಾಡುತ್ತೆ ಅಂತ. ಟಿವಿನ ನಾವು ಹೇಗೆ ಚಾನಲ್ ಮಾಡೋಕ್ಕೆ ಒಂದು ರಿಮೋಟ್ ಇಟ್ಕೊಂಡಿರ್ತೀವೋ ಆ ಥರ ನನ್ನ ಸಂತೋಷ ಮತ್ತು ದುಃಖದ ರಿಮೋಟನ್ನು ನಾನು ಬೇರೆ ಕೊಟ್ಬಿಟ್ಟಿದ್ದೀನಿ. ಕರೆಕ್ಟ್. ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಯಾವುದಕ್ಕೆ ವಾದ ಮಾಡಬೇಕು, ಯಾವುದಕ್ಕೆ ಹೋರಾಟ ಮಾಡಬೇಕು, ಯಾವುದಕ್ಕೆ ಸುಮ್ಮನೆ ಇರಬೇಕು. ಆ್ಯಂಡ್ ನೆಮ್ಮದಿಗಿಂತ ಹೋರಾಟ ಮುಖ್ಯ ಅಲ್ಲ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರ ಮನೇಲೂ ಇರುತ್ತೆ, ಮನುಷ್ಯರ ಮೇಲೆ ಇದ್ದೇ ಇರುತ್ತೆ, ತಪ್ಪೇನೂ ಇಲ್ಲ. ಆದರೆ ಅದು ನಿಮ್ಮ ಗ್ರೋತ್ಗೆ ಚಾಲೆಂಜ್ ಆದಾಗ, ಅದು ನಿಮ್ಮ ಮನಃಶಾಂತಿಯೇ ಹಾಳು ಮಾಡಿದಾಗ ಅದು ದೊಡ್ಡ ಸಮಸ್ಯೆ. ಹೌದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಿಮಗೆ ದಕ್ಕಬೇಕಾಗಿರುವಂಥ, ನಿಮ್ಮ ಕಪಾಟಲ್ಲಿ ಇರಬೇಕಾಗಿರುವಂಥ, ನೀವು ಓದಿ ಅರಗಿಸ್ಕೊಳ್ಬೇಕಾಗಿರುವಂಥ ಪುಸ್ತಕಗಳನ್ನ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡುವ ಪ್ರಯತ್ನ ಮಾಡ್ತೀವಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ, ಪರಿಚಯಿಸ್ತಾ ಇರುವಂಥ ಪುಸ್ತಕ ಯಾವುದಂದರೆ ಇದು ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು. ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು. ಈ ಪುಸ್ತಕವನ್ನು ಬರೆದಿರುವಂಥವರು ಲೈಫ್ ಕೋಚ್ ಆಗಿರುವಂಥ, NLP ಪ್ರಾಕ್ಟೀಷನರ್ ಆಗಿರುವಂಥ, ಯೋಗ ಇನ್ಸ್ಟ್ರಕ್ಟರ್ ಆಗಿರುವಂಥ, ಹೀಲರ್ ಆಗಿರುವಂಥ ಮತ್ತು ಜಿಮ್ ಅಂದರೆ ಎಮೋಷ್ನಲ್ ಜಿಮ್ ಅಂದರೆ ಭಾವನೆಗಳಿಗೊಂದು ಶಾಲೆ ಅಂತ ಒಂದು ಶಾಲೆಯನ್ನೇ ಸ್ಥಾಪನೆ ಮಾಡಿರುವಂಥ ತಾರಾ ಮಂಜುನಾಥ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು. ತಾರಾ ಮಂಜುನಾಥ್ ಅವರು ಇದಕ್ಕಿಂತ ಮುಂಚೆ ಒಂದು ಪುಸ್ತಕ ಬರೆದಿದ್ರು, ಬದುಕು ಬದಲಿಸುವ 21 ಅಭ್ಯಾಸಗಳಂತ. ಆ ಪುಸ್ತಕದ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ, ತುಂಬ ಜನ ನೋಡಿದಿರ ಮತ್ತು ತುಂಬ ಜನ ಅದನ್ನು ಪುಸ್ತಕನ ತೊಗೊಂಡಿದ್ದೀರ ಅಂತ ನಮಗೆ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಈಗ ಅವರ ಇನ್ನೊಂದು ಪುಸ್ತಕ, ನಾನು ಈಗಾಗಲೇ ಹೇಳಿರುವ ಹಾಗೆ ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು. ಅಂದರೆ ಸಂಬಂಧಗಳನ್ನ ನಾವು ಭಾವನೆಗಳ ಮೂಲಕನೇ ಚೇಂಜ್ ಮಾಡಬಹುದು, ಬದಲಾಯಿಸ್ಕೊಳ್ಬಹುದು ಅನ್ನೋದು ಪ್ರಾಯಶಃ ಈ ಪುಸ್ತಕದಲ್ಲಿದೆ ಅನಿಸುತ್ತೆ. ಮೊದಲನೇದಾಗಿ ಮೇಡಮ್, ಸಂಬಂಧಗಳನ್ನು ಉಳಿಸುವುದಲ್ಲ, ಅವುಗಳನ್ನು ಅರಳಿಸುವ ಕಲಿಕೆ ಅನ್ನೋ ಮಾತನ್ನು ಹೇಳಿದಿರಾ. ಸೊ ಯಾಕೆ ಬರಿಬೇಕನ್ನಿಸ್ತು, ಏನಿದೆ ಈ ಪುಸ್ತಕದಲ್ಲಿ ಜನರಲ್? ಮೊದಲನೇದಾಗಿ ನಾನು ಶುರು ಮಾಡೋಕ್ಕೆ ಮುಂಚೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಮ ಮೊದಲನೇ ಪುಸ್ತಕನ ನೀವೆಷ್ಟು ಚೆನ್ನಾಗಿ ಜನಕ್ಕೆ ಅರ್ಥ ಮಾಡಿಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಆ್ಯಂಡ್ ಅದಿವತ್ತು 15ನೇ ಎಡಿಷನ್ ಕಂಪ್ಲೀಟ್ ಆಗಿದೆ. 15,000 ಜನ ಅದನ್ನು ಓದಿ, ಆ್ಯಂಡ್ ನನಗೆ ಅದನ್ನು ತೊಗೊಂಡು ಓದಬೇಕು ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ತೊಗೊಂಡ್ಮೇಲೆ ಅದನ್ನು ಅಳವಡಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ತೊಗೊಳ್ಳೇಬೇಡಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಹ್ಯಾಬಿಟ್ಸ್ಗಳನ್ನ ಬದಲು ಮಾಡಿಕೊಂಡು ಲೈಫ್ ತುಂಬ ಚೆನ್ನಾಗಿದೆ, ಎಷ್ಟೊಂದು ಬದಲಾವಣೆಗಳಾಗಿದೆ ಅಂತ ಹೇಳಿ ಸಾಕಷ್ಟು ನಮಗೆ ಮೆಸೇಜಸ್ ಬರ್ತಾಯಿತ್ತು. ಆ್ಯಂಡ್ ಅವಾಗ ಅಂದ್ಕೊಂಡೆ, ಹ್ಯಾಬಿಟ್ಸ್ನ ಬದಲಾಯಿಸಿದ್ರೆ ಅವ್ರ ಲೈಫ್ ಬದಲಾಗುತ್ತೆ. ಸೊ ಭಾವನೆಗಳು, ಸೊ ಹ್ಯಾಬಿಟ್ಸ್ ಬಂದುಬಿಟ್ಟು ನಮಗೆ ನಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಬೆಳೆಯೋದಕ್ಕೆಲ್ಲ ಬೇಕು. ಬಟ್ ತುಂಬ ಇಂಪಾರ್ಟೆಂಟ್, ನಮ್ಮ ರಿಲೇಷನ್ಶಿಪ್ಪಲ್ಲೇ ಇವತ್ತು ತುಂಬ ಜನ ಸ್ಟಕ್ ಆಗ್ತಾ ಇರೋದು. ನೀವೇನಾದರೂ ನನಗೆ ಯಾವುದರಲ್ಲಿ ತುಂಬ ಜನ ಸ್ಟಕ್ ಆಗ್ತಿದ್ದಾರೆ ಅಂತ ಕೇಳಿದ್ರೆ ಅದರಲ್ಲಿ 80 to 90% ಕೌನ್ಸ್ಲಿಂಗ್ ಹೋಗೋರೆ ರಿಲೇಷನ್ಶಿಪ್ ಇಶ್ಯೂಯಿಂದ. ಇಲ್ಲ ಅಂದಿದ್ರೆ ಇವತ್ತು ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರಲಿಲ್ಲ. ಇವತ್ತು ನಾವು ನೋಡೋದಾದರೆ ಎಷ್ಟು ದಿನೇ ನಮ್ಮ ದೇಶ ಡೆವಲಪ್ ಆಗ್ತಿದೆ ಅಂತ ನಾವು ಮಾತಾಡಬೇಕು, ಅಥವಾ ಡೆವಲಪ್ ಆಗ್ತಿಲ್ಲ ಅಂತ ಮಾತಾಡಬೇಕಾ ಅಂತ. ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ಈಗ ಹಾಸ್ಪಿಟಲ್ ಬಂತು, ನಮ್ಮ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬಂತು ಅಂತ ಪ್ರೌಡಿಂದ ಹೇಳ್ತಾ ಇದ್ದೀವಿ. ಬಟ್ ಅದರ ಅರ್ಥ ಏನು? ರೋಗಿಗಳು, ಕಳ್ಳರು ಜಾಸ್ತಿ ಆಗ್ತಿದ್ದಾರೆ ಅಂತ. ಸೊ ದಟ್ ಇದನ್ನು ಡೆವಲಪ್ಮೆಂಟಿಗೆ ನಾವು ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಭಾವನೆಗಳನ್ನು ನಿಭಾಯಿಸೋಕ್ಕೆ ಇವತ್ತು ತುಂಬ ಜನಕ್ಕೆ ಬರದೆ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ನನಗೆ ಕೆಲವರೆಲ್ಲ ಏನಕ್ಕೆ ಇದು ಬರಿಬೇಕು ಅನಿಸ್ತು ಅಂದರೆ, ತುಂಬ ಜನ ಕೌನ್ಸ್ಲಿಂಗ್ ಬರಬೇಕಾದ್ರೆ, ನಾನೀಗ ಕೌನ್ಸ್ಲಿಂಗ್ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅವರಿಗೆ ಒಂದು ಟೈಮ್ ಬಂದು ಒಂದು ಸೊಲ್ಯೂಷನ್ ಕೊಟ್ಟ ಮೇಲೆ ಆ ಒಂದು ಪ್ರಾಬ್ಲಮ್ಗೆ ಅವರು ವರ್ಕೌಟ್ ಮಾಡ್ಕೊಳ್ತಾರೆ, ಕೆಲವರು ಮಾಡ್ಕೊಳ್ಳಲ್ಲ. ಕೌನ್ಸ್ಲಿಂಗ್ ಏನೂ ವರ್ಕ್ ಆಗಿಲ್ಲ ಅಂತ ಅನ್ಬೋದು, ಅಥವಾ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಒಂದು ಕೌನ್ಸ್ಲಿಂಗಿಗೆ. ಬಟ್ ಅವರೇ ಕಲ್ತ್ಕೊಂಡ್ಬಿಟ್ರೆ ಲೈಫಲ್ಲಿ ಅವ್ರು ಯಾರ ಹತ್ರನೂ ಕೌನ್ಸ್ಲಿಂಗ್ ಹೋಗೋ ಅಗತ್ಯ ಇರಲ್ಲ ಅಂತ ಅನಿಸಿ ಅಟ್ಲೀಸ್ಟ್ ಈ ಪುಸ್ತಕ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಒಂದು ಬರೆದಿದ್ದು. ಆ್ಯಂಡ್ ಎಷ್ಟೋ ಜನ ತುಂಬ ಹೈ ಪ್ರೊಫೈಲಲ್ಲಿರುವಂಥವ್ರು, ಸಾಕಷ್ಟು ಎಜುಕೇಟೆಡ್ಸ್ ಕೂಡ ನಮ್ಮ ಹತ್ರ ಬಂದು ಕೌನ್ಸ್ಲಿಂಗ್ ಬಂದಾಗ ಅವ್ರು ಹೇಳೋ ಪ್ರಾಬ್ಲಮ್ ಏನಂದರೆ, ಮನೇಲಿ ವೈಫ್ ಜೊತೆ ನನಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮಕ್ಕಳು ನನ್ನ ಜೊತೆ ಮಾತಾಡಿ ಇಷ್ಟು ವರ್ಷ ಆಗಿದೆ, ತುಂಬ ದೊಡ್ಡ
ಪೊಸಿಷನಲ್ಲಿ ಇರ್ತಾರೆ, ಬಟ್ ಅವರೂ ಕೂಡ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡೋದಾದರೆ ಇದು ಬರೀ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಲ್ಲ, ಯಾರಿಗೆಲ್ಲ ಭಾವನೆಗಳನ್ನು ನಿಭಾಯಿಸೋಕ್ಕೆ ಬರ್ತಿಲ್ಲ ಅವರೆಲ್ಲರೂ ರಿಲೇಷನ್ಶಿಪ್ಪಲ್ಲಿ ಸಂಬಂಧಗಳಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಇದನ್ನು ಓದಿ ಒಂದು ಸ್ವಲ್ಪ ಜನ ಆದರೂ ಅದನ್ನು ಅಳವಡಿಸ್ಕೊಂಡು ಆ ಒಂದು ಪೇನಿಂದ ಹೊರಗೆ ಬಂದು ಅವ್ರ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ. ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬರೆದಿದ್ದೀರಾ. ಅದ್ರ ಜೊತೆಗೆ ನೋಡಿ, ಇದನ್ನು ಪಬ್ಲಿಷ್ ಮಾಡಿರೋದು ನಮ್ಮ ನೆಚ್ಚಿನ ಪಬ್ಲಿಷರ್ ಆಗಿರುವಂಥ ಜಮೀಲ್ ಸಾವಣ್ಣ ಅವರು. ಜಮೀಲ್ ಸಾವಣ್ಣ ಅವ್ರ ಪುಸ್ತಕಗಳನ್ನು ನೀವು ಯಾವುದೇ ಪುಸ್ತಕ ತೊಗೊಂಡ್ರೂ ಕೂಡ ಅದು ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಅವರು ಸುಮ್ಮನೆ ಒಂದು 200 ಪೇಜನ್ನು ಸುಮ್ಮನೆ ಪ್ರಿಂಟ್ ಮಾಡಲ್ಲ, ಅದರಲ್ಲಿ ಏನೋ ಒಂದು ಸಿಗುತ್ತೆ ಬದುಕಿಗೆ, ಅಂಥ ಒಂದು ಪುಸ್ತಕನ ಮಾಡಿದ್ದಾರೆ ಜಮೀಲ್ ಅವರು. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನೋಡಿ ಈ ಪುಸ್ತಕದ ಹಿಂದೆ ಒಂದು ಹೆಣ್ಣುಡಿನಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಈ ಪುಸ್ತಕದಲ್ಲಿ ಏನಿದೆ ಅಂತ. ಸೊ ನಾವು ಸುಮಾರು ಸಲ ಈ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬಂದಿರ್ತವೆ. ಆ ಪ್ರಶ್ನೆಗಳೇನೆಂದರೆ, ಯಾಕೆ ಯಾರೂ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಮೊದಲನೇ ಪ್ರಶ್ನೆ, ಯಾಕೆ ನಾನೇ ಯಾವಾಗಲೂ ಹೊಂದಾಣಿಕೆ ಮಾಡ್ಕೊಳ್ಬೇಕು? ಯಾಕೆ ನಾನು ನೋವು ಅನುಭವಿಸ್ತಾ ಇದ್ದೀನಿ? ನಾನಿಷ್ಟು ಪ್ರೀತಿ ಕೊಡ್ತಾ ಇದ್ರು ಕೂಡ ನನಗೆ ಯಾಕೆ ನೋವಾಗುತ್ತೆ? ಜನ ಯಾಕೆ ಬದಲಾಗ್ತಾರೆ? ನನ್ನ ಸ್ವಂತ ಮನೆಯಲ್ಲೇ ನನಗೆ ಯಾಕೆ ಶಾಂತಿ ಇಲ್ಲ? ಇದು ಪ್ರಾಯಶಃ ನಮ್ಮ ಭಾರತದ 99% ಜನರ ಮನಸ್ಸಿನ ಭಾವನೆಗಳು ಅಂತ ನನಗನ್ಸುತ್ತೆ. ಇದರಲ್ಲೆಲ್ಲ ಪ್ರಶ್ನೆಗಳಿದೆ ಇದ್ರೂ ಒಂದು ಪ್ರಶ್ನೆ ಅಂತೂ ಖಂಡಿತ ನೀವು ಕೇಳ್ಕೊಂಡಿರ್ತೀರ. ಸೊ ಹಾಗಂದ್ರೆ ಅರ್ಥ ಏನು ಅಂದರೆ, ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ನಾವು ಸಮಸ್ಯೆಗಳಿಂದ, ಅಂದರೆ ಭಾವನಾತ್ಮಕ ಸಮಸ್ಯೆಗಳಿಂದ, ತೊಳಲಾಟದಿಂದ ಬಳಲ್ತಾ ಇದ್ದೀವಿ. ಸೊ ನಮ್ಮ ಬದುಕಿನ ಏಳಿಗೆಗೆ ನಾವು ಮನೆ ಫಸ್ಟ್ ಚೆನ್ನಾಗಿ ಮಾಡ್ಕೋಬೇಕು ಅಲ್ವಾ? ಸೊ ಮನೆ ಗೆದ್ದು ಮಾರು ಗೆಲ್ಲೋ ಅಂತ ಮಾತಿದೆ. ಹೀಗಾಗಿ ಮನೆ ಗೆಲ್ಲೋದು ಹೇಗೆ, ಮನೆಯವರ ಮನಸ್ಸನ್ನು ಗೆಲ್ಲೋದು ಹೇಗೆ ಅನ್ನೋದನ್ನು ತಾರಾ ಮಂಜುನಾಥ್ ಅವರು ಈ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ಪರಿವಿಡಿನಲ್ಲಿ ಸುಮಾರು ಚಾಪ್ಟರ್ಗಳಿದೆ, ನಾನು ಸುಮ್ಮನೆ ಒಂದಷ್ಟು ಓದ್ತೀನಿ. ಸ್ವೀಕಾರ, ಸ್ವಾರ್ಥವಿಲ್ಲದ ಪ್ರೀತಿ, ನಿಮ್ಮ ಟ್ರಿಗರ್ ಪಾಯಿಂಟ್ ಯಾವುದು, ಭಾವನಾತ್ಮಕ ಪ್ರೌಢತೆ, ನಿರೀಕ್ಷೆ, ಪ್ರತಿಕ್ರಿಯಿಸುವ ಮೊದಲು ಕ್ಷಣಕಾಲ ವಿರಮಿಸಿ, ಆಲಿಸಲು ಅರ್ಥ ಮಾಡಿಕೊಳ್ಳಿ, ಉತ್ತರಿಸಬೇಡಿ, ಆರೋಪ ಮಾಡದೆ ಸಂವಹನ ಮಾಡಿ, ಭಿನ್ನತೆಗಳನ್ನ ಗೌರವಿಸಿ, ನಿಮ್ಮ ಆಂತರಿಕ ಶಾಂತಿಗೆ ನೀವೇ ಜವಾಬ್ದಾರರು, ಭಾವನಾತ್ಮಕ ಸುರಕ್ಷತೆಯನ್ನು ಸೃಷ್ಟಿಸಿ, ಅಹಂಕಾರದ ಹೋರಾಟಗಳನ್ನ ಬಿಡಿ, ಸ್ವಯಂ ಪ್ರೀತಿ ಪರಿಹರಿಸಿ, ಕೆಲವು ಬಾರಿ ಓಡಿ ಹೋಗಿ, ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ, ಪ್ರೀತಿಯೊಂದಿಗೆ ಅನಾಸಕ್ತಿಯನ್ನು ಅಭ್ಯಾಸ ಮಾಡಿ, ವ್ಯಕ್ತಿಯ ವರ್ತನೆಯ ಆಚೆಗೆ ವ್ಯಕ್ತಿಯನ್ನು ಮಾತ್ರ ನೋಡಿ, ಸಂಬಂಧಗಳಲ್ಲಿ ಧರ್ಮವನ್ನು ಆಯ್ಕೆ ಮಾಡಿ, ನಿಮ್ಮ ಗುಣಮಟ್ಟದ ಸಮಯದ ಉಡುಗೊರೆಯನ್ನು ನೀಡಿ, ಒಳ್ಳೆಯ ಸ್ನೇಹಿತರನ್ನು ಕಳೆದುಕೊಳ್ಳಬೇಡಿ. ಲಾಸ್ಟ್ ಚಾಪ್ಟರ್ ಏನು ಗೊತ್ತಾ? ಹತ್ತು ಬಿಡಿ. ನಾನು ಮೊದಲನೇ ಚಾಪ್ಟರ್, ಎರಡನೇ ಚಾಪ್ಟರ್ ಅಷ್ಟೇ ಕೇಳ್ತೀನಿ ಮೇಡಮ್. ಮೊದಲನೇ ಚಾಪ್ಟರ್ ಸ್ವೀಕಾರ ಅಂತ ಇದೆ, ಅಂದರೆ ಅಕ್ಸೆಪ್ಟೆನ್ಸ್. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಓಕೆ, ಇವತ್ತು ನಮ್ಮ ಲೈಫಲ್ಲಿ ನಾವು ಎಲ್ಲಿ ತುಂಬ ಜಾಸ್ತಿ ಪೇನ್, ಅಂದರೆ ಎಲ್ರಿಗೂ ಗೊತ್ತು, ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳು ಇದ್ದರೆ ನೋವಾಗುತ್ತೆ, ಯಾವುದ್ರ ಮೇಲೂ ನಿರೀಕ್ಷೆ ಇಟ್ಕೋಬಾರ್ದು. ಈ ಥರ ಆಟೋ ಮೇಲೆ ಬರ್ದಿರೋದನ್ನು ನೋಡ್ಬೋದು, ಮೂವಿಗಳಲ್ಲಿ ಡೈಲಾಗ್ ನೋಡ್ಬೋದು, ನಾವು ಎಷ್ಟೋ ಸಲ ಬೇರೆಯವ್ರಿಗೆ ಹೇಳಿರ್ತೀವಿ. ಆದರೆ ಆ್ಯಕ್ಚುಲ್ ಆಗಿ ನಿರೀಕ್ಷೆಗಳು ನಮಗೆ ನೋವು ಮಾಡ್ತಾ ಇಲ್ಲ, ನಮಗೆ ಸ್ವೀಕಾರದ ಭಾವನೆ ಕೊರತೆ ಇದೆ, ಅದು ನಮಗೆ ನೋವಾಗ್ತಾ ಇದೆ. ಸೊ ಇಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡಿದ್ದು ಅಂದರೆ, ನಿರೀಕ್ಷೆಗಳು ಮಾಡೋದು ತಪ್ಪಲ್ಲ. ಯಾಕಂದರೆ ತುಂಬ ಜನಕ್ಕೆ ಈ ಕ್ವೆಶನ್ ಬಂದಿರುತ್ತೆ, ಎಕ್ಸ್ಪೆಕ್ಟೇಷನ್ನೇ ಮಾಡದೆ ಹೇಗಪ್ಪ, ಇವಾಗ ಒಂದು ಬಿಸ್ನೆಸ್ ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ, ಒಂದು ಏನೇ ಇದ್ರೂ ಅದ್ರಲ್ಲಿ ಒಂದು ನಿರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ. ನಿರೀಕ್ಷೆ ಯಾವತ್ತೂ ತಪ್ಪಲ್ಲ. ಆದರೆ ಆ ನಿರೀಕ್ಷೆ ಆಗಲಿಲ್ಲ ಅಂದರೆ, ಆ ನಿರೀಕ್ಷೆ ನನಗೆ ರೀಚ್ ಆಗಲಿಲ್ಲ ಅಂದರೆ, ನಾವು ಅಂದ್ಕೊಂಡಿರುವಂಥ ಫಲಿತಾಂಶಗಳನ್ನ ನಾವು ಪಡ್ಕೊಳ್ಳಿಲ್ಲ ಅಂದರೂ ಸಹ ಅದನ್ನು ನಾವು ಎಷ್ಟು ಆರಾಮಾಗಿ ಸ್ವೀಕರಿಸಬೇಕು, ಅದನ್ನು ಯಾರು ಕಲಿತಾರೆ ಅವರು ಆ್ಯಕ್ಚುಲ್ ಆಗಿ ನೆಮ್ಮದಿಯಾಗಿರ್ತಾರೆ ಅನ್ನೋದು ಮೇಜರ್ ಅದ್ರ ಕಾನ್ಸೆಪ್ಟು. ಅದನ್ನು ಭಾವನೆಗಳಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ನೀವು ಜಾಬು, ಬಿಸ್ನೆಸ್ಸು, ಫ್ರೆಂಡ್ಶಿಪ್ಪು, ಮನೇಲಿ ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳು ಮತ್ತು ಪೇರೆಂಟ್ಸ್ ನಡುವೆ, ಸ್ಕೂಲಲ್ಲಿ ಟೀಚರ್ಸು, ಪೇರೆಂಟ್ಸ್, ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕೂಡ ಇದು ಒಂದು ಭಾವನೆನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಹೆಂಗೆ ನಿಭಾಯಿಸಬೇಕು ಅಂತ ತಿಳ್ಕೊಂಡು, ಅದ್ರ ಬಗ್ಗೆ ನಾವು ಯಾವ್ಯಾವ ಟೈಮಲ್ಲಿ ನಮಗೆ ಸ್ವೀಕಾರದ ಭಾವನೆನ ನಾವು ಇಟ್ಕೋಬೇಕು, ಏನಕ್ಕೆ ನಮಗೆ ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ನಾವು ಆತ್ಮಾವಲೋಕನ ಮಾಡ್ಕೊಳ್ತಾ ಹೋದರೆ ಎಷ್ಟೊಂದು ನಮಗೆ ಪ್ರಾಬ್ಲಮ್ಮೇ ಅನಿಸಲ್ಲ. ಭಾಳ ಚೆನ್ನಾಗಿದೆ ಈ ಪಾಯಿಂಟು. ಏನಂದರೆ ನೋಡಿ, ಅಂದರೆ ಮನೆಗೆ ನಾವು ಹೋಗ್ತೀವಿ ರಾತ್ರಿ 9 ಗಂಟೆಗೆ, ನನ್ನ ವೈಫ್ ಅಡುಗೆ ಮಾಡಿರ್ತಾಳೆ ಅಂತ ನಾನು ನಿರೀಕ್ಷೆ. 99% ಅಥವಾ ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ, ಆದ್ರೆ ಒಂದು ಕಡೆ ನನ್ನ ತಲೆಯ ಮೂಲೆಯಲ್ಲಿ ಏನೋ ಸಮಸ್ಯೆ ಆಗಿ ಯಾರೋ ನೆಂಟರು ಬಂದು ಅಥವಾ ಆಕೆಗೆ ಏನೋ ಕೆಲಸ ಬಂದು ಆಕೆ ಮಾಡ್ದನೂ ಇರಬಹುದು ಅನ್ನೋದು ನನ್ನ ತಲೆಯಲ್ಲಿ ಇದ್ಬಿಟ್ರೆ, ನಾನು ಹೋಗಿ ಅಡುಗೆ ಇದ್ದರೆ ಖುಷಿಯಿಂದ ತಿಂತೀನಿ, ಇಲ್ಲ ಅಂತಂದರೆ ಓಕೆ ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಅದು ಅಕ್ಸೆಪ್ಟೆನ್ಸ್. ಮಾಡೇ ಇಡ್ತಾಳೆ 100% ಅನ್ನೋದಿದೆಯಲ್ಲ, ಅದೇ ನೋವಿಗೆ ಮೂಲ ಕಾರಣ. ಕರೆಕ್ಟಾ? ಆ್ಯಕ್ಚುಲಿ ಈ ಪಾಯಿಂಟಲ್ಲಿ ನಂಗೆ ಒಂದು ಇನ್ನೊಂದು ಮಾತು ನೆನಪು ಬರ್ತದೆ. ಏನಂದರೆ, ಲೈಫ್ ಇಸ್ ಅ ಗೇಮ್ ಅಂತ ಯಾಕೆ ಅಂತೀವಿ ಅಂತ ನನಗೆ ಎಲ್ಲೊಂದು ಕಡೆ ಓದಿದೆ ನಾನು. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಪಾಯಿಂಟ್ ಅಂತಂದರೆ,
ಆಟದಲ್ಲಿ ನೋಡಿ, ನೀವು ಆಟವನ್ನು ಗೆಲ್ಲಬೇಕಂದ್ರೆ 100% ಎಫರ್ಟ್ ಹಾಕ್ತೀರಾ. ಹಾಕ್ಬೇಕು. ನಿಮ್ಮ ರಕ್ತ ಬೆವರು ಎಲ್ಲ ಸುರಿಸ್ತೀರಾ, ನಿಮ್ಮ ಇಡೀ ಜೀವನನೇ ಪಣಕ್ಕಿಡ್ತೀರಾ. ಸೋತ್ರೆ ಇಟ್ಸ್ ಓಕೆ ಹೌದು ಅಲ್ವಾ? ಕ್ರಿಕೆಟಲ್ಲಿ ಈಗ ವಿಶ್ವಕಪ್ಪೇ ಸೋತಿದ್ವಿ ನಾವು ಲಾಸ್ಟ್ ಸಲ. ಹೌದು. ಏನಾಯ್ತು, ಏನಾಗಲಿ ಇಟ್ಸ್ ಓಕೆ ಹೌದು. ಅಲ್ವಾ? ಗೆದ್ರೆ ಸಂಭ್ರಮ, ಸೋತ್ರೆ ಇಟ್ಸ್ ಓಕೆ. ಹೌದು, ಸೊ ಇದೇ ಪಾಯಿಂಟ್ ಬಹುಶಃ ಆಕ್ಸೆಪ್ಟೆನ್ಸ್ ಅಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ. ಈಗ ನೋಡಿ ಎಷ್ಟೊಂದು ಜನ ಈ ಸೂಸೈಡ್ಸ್ ಎಲ್ಲ ಯಾಕೆ ಆಗ್ತಾ ಇದೆ, ಬಿಕಾಸ್ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಓ ನಾನು ಇಷ್ಟು ಸ್ಕೋರ್ ಮಾಡ್ತೀನಿ ಅಂತ ಸ್ಟೂಡೆಂಟ್ಸು ಯಾವುದೋ ಪ್ರೀತಿ ಮಾಡ್ತಿರ್ತಾರೆ. ನಾನು ಈ ಹುಡುಗಿನ ಗ್ಯಾರಂಟಿ ಮದುವೆ ಆಗ್ತೀನಿ, ಇವಳು ನನ್ನ ಮದುವೆ ಆಗೇ ಆಗ್ತಾಳೆ, ಇವ್ನು ನನ್ನ ಮದುವೆ ಆಗೇ ಆಗ್ತಾನೆ, ಆ ಒಂದು ಎಕ್ಸ್ಪೆಕ್ಟೇಷನ್ಸು. ಅದು ಆಗಲಿಲ್ಲ ಅಂದ ತಕ್ಷಣ ಇಡೀ ನಮ್ಮ ಲೈಫಲ್ಲಿ ನಾವು ಇಲ್ಲಿವರೆಗೂ ಏನು ಸಂಪಾದಿಸಿದ್ದೀವಿ ಅದೆಲ್ಲವೂ ನಾವು ಮರ್ತು ಬಿಡ್ತೀವಿ. ಸೊ ಸ್ಕೋರ್ ಕಡಿಮೆ ಆಯಿತು, ಮುಂದೆ ನಮಗೆ ಲೈಫೇ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆ ಒಂದು ಕ್ಷಣನ ನಾವು ಅಕ್ಸೆಪ್ಟ್ ಮಾಡೋದು ಕಲ್ತ್ರೆ ಲೈಫ್ ತುಂಬ ದೊಡ್ಡದಿದೆ, ಇನ್ನೂ ಚೆನ್ನಾಗಿ ಜರ್ನಿ ಮಾಡ್ಬೋದು ಅಂತ ಅಂದ್ಕೊಳ್ಳಲ್ಲ. ಬಟ್ ಯಾವಾಗ ನಾವು ಸ್ವೀಕಾರ ಬಂದ್ಬಿಡುತ್ತೆ ಆವಾಗ ನಾವು ಪ್ರಾಬ್ಲಮ್ನ ನೋಡಲ್ಲ, ವಾಟ್ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗ್ತೀವಿ. ಸೊ ಅದನ್ನು ನಾವು ಅಂದರೆ ಇಲ್ಲಿ ಬುಕ್ಕಲ್ಲಿ ಹೇಗೆ ನಾನು ಬರೆದಿದ್ದೀನಿ ಅಂದರೆ, ಸ್ವೀಕಾರ ಅಂತ ಅಂದರೆ ಏನು ಅದನ್ನು ಒಂದು ಕತೆ ಮೂಲಕ ಹೇಳಿದ್ದೀನಿ. ಮಕ್ಕಳಿಗೆ ಕತೆ ಹೇಳಿದಾಗ ಕೆಲವೊಂದು ಟೈಮ್ ಕತೆಗಳು ಚೆನ್ನಾಗಿ ನೆನಪಿರುತ್ತೆ. ಸೊ ಕತೆಗಳ ಮೂಲಕ ಹೆಂಗೆ ಸ್ವೀಕಾರ ಬಗ್ಗೆ ಒಂದು ಕತೆ, ಅದಾದ ಮೇಲೆ ಅದಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಸ್ವೀಕಾರ ಇಲ್ಲ ಅಂದರೆ ನಮ್ಗೆ ಏನೇನು ಕಳ್ಕೊಳ್ತೀವಿ, ಸ್ವೀಕಾರದ ಭಾವನೆ ಇದ್ದರೆ ಏನೆಲ್ಲ ಪಡ್ಕೊತೀವಿ, ಉದಾಹರಣೆ ಯಾವ್ಯಾವ ಲೈಫ್ಗೆ ಅದು ಗಂಡ ಹೆಂಡತಿ ಉದಾಹರಣೆ, ಆ ಥರ ಕೆಲವು ಉದಾಹರಣೆ ಹಾಕಿ ನೀವು ಇವಾಗ ಸೆಲ್ಫ್ ಕ್ವೆಶನ್ ಮಾಡ್ಕೊಳ್ಳಿ ಅಂತ ಆತ್ಮಾವಲೋಕನ ಪ್ರಶ್ನೆಗಳನ್ನು ಹಾಕಿ ಆ ಒಂದು ಚಾಪ್ಟರ್ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅಟ್ಲೀಸ್ಟ್ ಅದನ್ನು ಓದಿದಾಗ ಅವ್ರದ್ದು ಎಷ್ಟೊಂದು ಹೌದಲ್ವಾ ಇದನ್ನು ಅಕ್ಸೆಪ್ಟ್ ಮಾಡ್ಬೋದಿತ್ತು ಅಂತಲೂ ಅನ್ಕೋಬೋದು. ಇನ್ನು ಮುಂದೆ ಬರೋದನ್ನು ಇದೊಂದು ಕಿವಿಲಿ ಅವ್ರು ಕೇಳಿದರೆ, ಅವ್ರು ಓದಿದರೆ, ಯಾವುದಾದ್ರೂ ಒಂದು ಟೈಮಲ್ಲಿ ಓಕೆ ಆಯಿತು ಅಕ್ಸೆಪ್ಟ್ ಮಾಡಿಬಿಡೋಣ ಅಂತನಾದರೂ ಅಂದ್ಕೊಂಡು ಅವ್ರ ಆ ಪ್ರಾಬ್ಲಮಿಂದ ಹೊರಗೆ ಬರಲಿ ಅಂತ. ಭಾಳ ಒಳ್ಳೆ ಪಾಯಿಂಟ್ ಹೇಳಿದೆ. ಇಲ್ಲೊಂದು ಕಥೆ ಕೂಡ ಇದೆ, ಆ ಕಥೆ ನೀವೇ ಓದಿ. ರಮೇಶ್ ಮತ್ತು ಆತನ ಮಗನ ಕಥೆ. ಸೊ ಅರ್ಜುನ್ ಅಂತ ಮಗ ಫೋಟೋಗ್ರಾಫರ್ ಆಗ್ಬೇಕು ಅನ್ಕೋತಾನೆ, ಆದರೆ ತಂದೆಗೆ ಬೇರೆ ಒಂದು ನಿರೀಕ್ಷೆ ಇರುತ್ತೆ. ಅವರಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಜಗಳ ಇನ್ ದ ಸೆನ್ಸ್ ಒಂದು ಮುನಿಸು ಬರುತ್ತೆ. ಆವಾಗ ಅರ್ಜುನ್ ಒಂದು ಭಾಳ ಒಳ್ಳೆ ಪ್ರಶ್ನೆ ಕೇಳ್ತಾನೆ ಮಗ ತಂದೆಗೆ. ಆ ಪ್ರಶ್ನೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ದಯವಿಟ್ಟು ಪುಸ್ತಕ ಓದಿ. ಅಂಥ ಪುಟ್ಟ ಪುಟ್ಟ ಕಥೆಗಳ ಮೂಲಕ ತಾರಾ ಮಂಜುನಾಥ್ ಅವರು ನಮಗೆ ಸಮರ್ಥವಾಗಿ ಆ ವಿಚಾರವನ್ನು ದಾಟಿಸ್ತಾ ಇದ್ದಾರೆ. ಓ ಹೌದಲ್ವಾ ಅಂತ ನಮಗೆ ಅನಿಸ್ತಾ ಹೋಗುತ್ತೆ. ಮೇಡಮ್ ಇನ್ನೊಂದು ಪಾಯಿಂಟು ನಾನು ಇನ್ನೂ ಒಂದು ಲಾಸ್ಟ್ ಕೇಳ್ಬೇಕು ಅನ್ಕೊಂಡೆ. ನಾನು ಚಾಪ್ಟರ್ ದಾಟಿದ್ರೆ ಇನ್ನೊಂದು ತುಂಬ ಚೆನ್ನಾಗಿದೆ. ನಿಮ್ಮ ಟ್ರಿಗರ್ ಪಾಯಿಂಟ್ ಯಾವುದು ಅಂತ. ಪ್ರತಿಯೊಬ್ಬರಿಗೂ ಒಂದು ಟ್ರಿಗರ್ ಪಾಯಿಂಟ್ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡಿದೆ ಈ ಕ್ವಶನ್ ನೀವು ಕೇಳ್ತೀರಾ. ಸೊ ಏನಿದು ಆ್ಯಕ್ಚುಲಿ? ಓಕೆ, ನೀವು ಹೇಳ್ದಂಗೆ ಎಲ್ರಿಗೂ ಒಂದು ಟ್ರಿಗರ್ ಪಾಯಿಂಟ್ ಇರುತ್ತೆ ಅಂತೀವಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ಟ್ರಿಗರ್ ಪಾಯಿಂಟ್ ಅಂದರೆ ಅವರ ಈಗೋ ಟಚ್ ಆಗೋ ಅಂಥದ್ದು. ನಾನು ಅದಕ್ಕೆ ಇಲ್ಲಿ ಕೆಲವೊಂದು ಕಡೆ ನಾನು ಎಲ್ಲೋ ಒಂದು ರೀಲ್ಸ್ ಮಾಡಿದ್ದೆ. ನಾನು ಈ ಬುಕ್ಕನ್ನ ಓದೋಕ್ಕೆ ನಿಮಗೆ ಆ್ಯಕ್ಚುಲಿ 2 ಗಂಟೆ ಬೇಕು, ಬಿಲ್ಡಪ್ ಕೊಡ್ತಾ ಇಲ್ಲ, ಯಾಕಂದರೆ ಇದು ನಿಮ್ಮನ್ನು ಟ್ರಿಗರ್ ಮಾಡುತ್ತೆ ಅಂತ. ಈ ಬುಕ್ಕು ಓದ್ತಾ ನಿಮಗೆ ಟ್ರಿಗರ್ ಆಗುತ್ತೆ. ಅಂದರೆ ನಮಗೆ ತುಂಬ ಈಸಿ ಬೇರೆಯವರ ತಪ್ಪೇನು ಅಂತ ಹೇಳೋದು. ನಮ್ಮ ತಪ್ಪುಗಳನ್ನು ನಾವು ಒಂದು ಸ್ವಲ್ಪ ಪಾಸ್ ಕೊಟ್ಟು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಜನಕ್ಕೆ ಬರಲ್ಲ. ಅಲ್ಲೇ ಎಡುತ್ತಾ ಇರೋದು ನಾವು. ಟ್ರಿಗರ್ ಪಾಯಿಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ ಹೇಳೋದಾದರೆ ನಮ್ಮ ಈಗೋ ಟಚ್ ಆದಾಗಲೇ ನಾವು ಜಗಳ ಆಗೋದು. ಅದಕ್ಕೆ ಹೇಳ್ತಾರೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಬಿಟ್ರೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ. ಫಾರ್ ಎಕ್ಸಾಂಪಲ್ ಈಗ ನಾ ಏನೋ ಒಂದು ತಪ್ಪು ಮಾಡಿದ್ದೀನಿ, ನನಗೂ ಗೊತ್ತು ನಾನು ಅದನ್ನು ತಪ್ಪು ಮಾಡಿದ್ದೀನಿ ಅಂತ. ನೀವು ನನಗೆ ಹೇಳ್ತೀರಾ ನೋಡಿ ನೀವು ಇದನ್ನು ತಪ್ಪು ಮಾಡಿದ್ದೀರಾ ಅಂತ. ಇಮ್ಮಿಡಿಯೇಟ್ ನಂಗೆ ಒಪ್ಕೊಳ್ಳೋಕ್ಕಾಗಲ್ಲ ಅದನ್ನ. ಸಡನ್ನಾಗಿ ನನಗೆ ಟ್ರಿಗರ್ ಆಯಿತು, ಇವ್ರು ಯಾರು ಹೇಳಕ್ಕೆ ನನ್ನ ತಪ್ಪನ್ನ ಅಂತ. ಸೊ ಅಲ್ಲಿ ನಾನು ಏನು ನೋಡ್ಕೊಬೇಕು, ಪಾಯಿಂಟ್ ಮಾಡಬೇಕು. ನನಗೂ ಗೊತ್ತು ತಪ್ಪು ಅಂತ, ಅವರು ನಾನು ಮಾಡಿರೋ ತಪ್ಪನ್ನ ನನಗೆ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ನಾನು ಅಲ್ಲಿ ಇಂಪ್ರೂವ್ ಆಗ್ಬೋದು. ಅದು ಬಿಟ್ಟು ಇವ್ರು ಯಾರು ನಂಗೆ ತಪ್ಪು ಹೇಳೋಕೆ ಅಂತ ನಾನು ಆ ಪಾಯಿಂಟ್ನ ಇಟ್ಕೊಂಡಾಗ ಏನಾಗುತ್ತೆ, ನಾನು ಡೆವಲಪ್ ಆಗಲ್ಲ. ಸೊ ಈ ಥರ ಎಷ್ಟೊಂದು ವಿಚಾರದಲ್ಲಿ, ಈಗ ಮನೇಲಿ ಅಡುಗೆ ಮಾಡೋ ವಿಚಾರದ ಒಂದು ಎಕ್ಸಾಂಪಲ್, ಚೆನ್ನಾಗೇ ಮಾಡಿರ್ತಾರೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ ಅಂದ್ಕೊಳ್ಳಿ. ಈಗ ಅವರು ತಿನ್ಬೇಕಾದ್ರೆ ಗೊತ್ತಾಯಿತು ಉಪ್ಪು ಕಡಿಮೆ ಆಗಿದೆ ಅಂತ. ಈಗ ನಾವು ಹೇಳ್ತೀವಿ, ಅವ್ರಿಗೂ ಗೊತ್ತಾಯಿತು ಉಪ್ಪು ಕಡಿಮೆ ಆಯಿತು, ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂದ ತಕ್ಷಣ ಇಮ್ಮಿಡಿಯೇಟ್ ಟ್ರಿಗರ್ ಪಾಯಿಂಟ್, ಇಷ್ಟು ದಿನ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ಉಪ್ಪು ಇಲ್ಲ ಅಂದ ತಕ್ಷಣ ಹೆಂಗೆ ಹೇಳ್ತೀರಾ ನೋಡಿ ಅಂತ. ಹೌದಲ್ವಾ, ಇಷ್ಟು ದಿನ ಚೆನ್ನಾಗಿ ಮಾಡಿದ್ದೀನಿ, ಇನ್ನೊಂಚೂರು ಉಪ್ಪು ಹಾಕಿದ್ರೆ ಆಯಿತು ಅಂತ ಯೋಚನೆ ಮಾಡಲ್ಲ. ಸೊ ಹಾಗೆ ಎಲ್ಲರಿಗೂ ಕೂಡ ಅವ್ರವ್ರದ್ದೇ ಆದಂಥ ಒಂದೊಂದು ಟ್ರಿಗರ್ ಪಾಯಿಂಟ್ ಇರುತ್ತೆ. ಅದು ಅವ್ರು ಕೂತ್ಕೊಂಡು ಚೆಕ್ ಮಾಡ್ಕೊಂಡಾಗ ಕೆಲವ್ರಿಗೆ ನಗು ಬರ್ಬೋದು, ಕೆಲವ್ರಿಗೆ ಇಷ್ಟೊಂದು ಟ್ರಿಗರ್ ಆಗ್ತೀನ ನಾನು. ಕೆಲವ್ರು ಹೇಗೆ ಅಂತಂದರೆ ಅನಾವಶ್ಯಕವಾಗಿ ವಾದ ಮಾಡ್ತಿರ್ತಾರೆ, ಅದು ನೀಡಿರಲ್ಲ ಅಷ್ಟೊಂದು. ಅದೆಲ್ಲ ಎಲ್ಲಿಗೆ ಅಂತಂದರೆ ಅವ್ರು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಷ್ಟೇ. ಈಗ ನಾನು ಇನ್ನೊಂದು ಹೇಳ್ತೀನಿ, ಮದುವೆ ಟೈಮಲ್ಲಿ ಕೆಲವು ಫ್ಯಾಮಿಲಿಗಳಲ್ಲಾಗುತ್ತೆ, ಗಂಡು ಹೆಣ್ಣು ಒಪ್ಪಿರ್ತಾರೆ,
ಅವರ ಪೇರೆಂಟ್ಸು ಒಪ್ಪಿರ್ತಾರೆ. ಈಗ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಒಬ್ರು ಇರ್ತಾರೆ, ಅತ್ತೆ ಮಾವ, ಅವ್ರನ್ನೊಂದು ಮಾತು ಕೇಳೋಣ ಅಂತ ಕೇಳ್ತಾರೆ. ಅವ್ರಿಗೆ ಆ ಹೆಣ್ಣು ಇಷ್ಟ ಆಗಿದ್ರೂ ಸಹ ಎಲ್ಲೋ ಒಂದು ಈಗೋ, ಇಲ್ಲ ಅದು ಬೇಡ, ಅದೇನೋ ಸರಿ ಇಲ್ಲ ಅನ್ನೋ ತರ ಒಂದು ಹೇಳ್ತಾರೆ. ನಮ್ಮನ್ನ ಫಸ್ಟ್ ಕೇಳಿಲ್ಲ, ಹಾ ಇದೆಲ್ಲ ಇರುತ್ತೆ. ಅದೇ ರೆಡಿ ಮಾಡ್ಕೊಂಡು ಬಂದು ನಮಗೆ ಕೇಳ್ತಾ ಇದಾರೆ, ಕರೆಕ್ಟ್, ಮಾಡ್ಕೊಳ್ಳಿ, ಏನೋ ಇದೆ ಮಾಡ್ಕೊಳ್ಳಿ ಈ ತರ. ಆಮೇಲೆ ಅವ್ರೇನಾದ್ರು ಇದು ಸರಿ ಇಲ್ಲ ಅಂತ ಹೇಳಿದಾಗ ಹಂಗೂ ಇವರು ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಇವರು ಆಯ್ತು ಬಿಡಪ್ಪ ನಮ್ಮನೇನ ಕೇಳಿದ್ರಿ ಅಂದರೆ ಮದುವೆ ಆಗ್ತಿರೋದು ಅವ್ರ ಅಪ್ಪ ಅಮ್ಮ ನಿರ್ಧಾರ ತಗೋಬೇಕು. ಇಲ್ಲಿ ಎಲ್ಲರೂ ಅವರವರ ಒಂದು ಟ್ರಿಗರ್ ಪಾಯಿಂಟ್ಸ್ ಇರುತ್ತಲ್ಲ, ಈಗೋ ಇರುತ್ತಲ್ಲ, ಅದನ್ನು ಹೇರಕ್ಕೆ ಬರ್ತಾರೆ ಬೇರೆಯವ್ರ ಮೇಲೆ. ಸೊ ಈ ಥರ ನಮ್ಮ ಟ್ರಿಗರ್ ಪಾಯಿಂಟ್ ಯಾವುದು ಒಂದು ನೋಡ್ಕೊಂಡ್ಬಿಟ್ರೆ ನಾವು ಅನಾವಶ್ಯಕವಾಗಿ ಯಾರ ಲೈಫ್ಗೂ ತಲೆ ಹಾಕಲ್ಲ. ಓಕೆ, ಕೇಳಿದ್ರೆ ಸೊಲ್ಯೂಷನ್ ಕೊಡೋಣ, ಕೇಳಲಿಲ್ವಾ ಬ್ಲೆಸ್ ಮಾಡೋಣ ಅಷ್ಟೆ. ಸೊ ಅದು ಭಾಳ ಹೆಲ್ಪ್ ಆಗುತ್ತೆ ತಿಳ್ಕೊಂಡ್ರೆ. ಸೊ ಈ ಥರ ಎಷ್ಟು ಪಾಯಿಂಟ್ಗಳಿದೆ ಅಂತಂದರೆ, ನಾನು ಈಗಾಗಲೇ ಹೇಳಿರುವಾಗೆ ಸುಮಾರು 21 ಪಾಯಿಂಟ್ಗಳಿವೆ, 21 ಚಾಪ್ಟರ್ಗಳಿವೆ. ಬಹುಶಃ ನನ್ನ ಪ್ರಕಾರ ಎಲ್ಲರಿಗೂ ಕೂಡ 21 ಚಾಪ್ಟರ್ಗಳು ಬೇಕೇ ಬೇಕು ಅಂತ ನನಗನ್ಸುತ್ತೆ. ಪ್ರಾಯಶಃ ಕೆಲವೊಂದು ಚಾಪ್ಟರ್ಗಳು ಜಾಸ್ತಿ ಬೇಕು, ಕೆಲವೊಂದು ಚಾಪ್ಟರ್ಗಳು ಕಡಿಮೆ ಬೇಕಾಗ್ಬೋದೇನೋ. ಬಟ್ ಎಲ್ಲರಲ್ಲೂ ಕೂಡ ಈ ಥರದ ಒಂದು ಸಣ್ಣ ವೀಕ್ನೆಸ್ಸು, ಒಂದು ಸಣ್ಣ ಸಮಸ್ಯೆ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಮನುಷ್ಯರಂದಮೇಲೆ ಇದ್ದೇ ಇರುತ್ತೆ, ತಪ್ಪೇನೂ ಇಲ್ಲ. ಆದರೆ ಅದು ನಿಮ್ಮ ಗ್ರೋತ್ಗೆ ಚಾಲೆಂಜ್ ಆದಾಗ, ಅದು ನಿಮ್ಮ ಮನಃಶಾಂತಿಯೇ ಹಾಳು ಮಾಡಿದಾಗ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಮೇಡಮ್ ಹೇಳ್ತಾ ಇದ್ರು, ಡಿವೋರ್ಸ್ಗಳು ಎಷ್ಟು ಅಂತ ಆಗ್ತಾ ಅಂತ ನೋಡಿ. ಡಿವೋರ್ಸ್ ಆಗ್ತಾ ಇರೋದು ಆ್ಯಕ್ಚುಲಿ ಟಿಪ್ ಆಫ್ ದ ಐಸ್ಬರ್ಗ್. 100ರಲ್ಲಿ 2 ಜನ 3 ಜನ 10 ಜನ ಮಾಡ್ಕೊಳ್ತಾರೆ ಅಂದ್ಕೊಳ್ಳಿ. ಪ್ರಶ್ನೆ ಇರೋದು ಎಷ್ಟು ಜನ ಡಿವೋರ್ಸ್ ಆಗ್ತಾಯಿದ್ದಾರೆ ಅನ್ನೋದಲ್ಲ, ಪ್ರಶ್ನೆ ಇರೋದು 90 ಜನ ಏನು ಮಾಡ್ಕೋತಾರಲ್ಲ ಅವ್ರು ಚೆನ್ನಾಗಿದ್ದಾರಾ ಅಂತ ಅಲ್ವಾ, ಅವ್ರು ನಿಜವಾಗ್ಲೂ ಖುಷಿಯಿಂದ ಇದ್ದಾರಾ ಅನ್ನೋದು ಪ್ರಶ್ನೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಡಿವೋರ್ಸ್ ಕೇಸ್ಗಳು ಕೋರ್ಟ್ಗೆ ಹೋಗ್ತಾ ಇರೋದು ಕೆಲವು, ಆದರೆ 4 ಗೋಡೆ ಮಧ್ಯ ಎಷ್ಟೊಂದು ಮನೆಗಳು ಆಲ್ರೆಡಿ ಡಿವೋರ್ಸ್ ಆಗೋಗ್ಬಿಟ್ಟಿದೆ. ಎಸ್, ಯಾವುದ್ಯಾವುದಕ್ಕೋ ಅಂದರೆ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತನೋ, ಸಮಾಜಕ್ಕೋ, ತಂದೆ ತಾಯಿಗಳಿಗೋ ಉತ್ತರ ಕೊಡಬೇಕು, ಯಾರಿಗೆ ಬಾಯಿಗೆ ಬೀಳಬೇಕು, ಈ ದೃಷ್ಟಿಯಿಂದ ಸುಮಾರು ಜನ ಒಂದು 4 ಗೋಡೆಗಳ ಮಧ್ಯೆ ಜೊತೆಲಿರ್ತಾರೆ. ಬಿಟ್ಟರೆ ಅವ್ರ ಮಧ್ಯೆ ಆ ಒಂದು ಆಂತರಿಕ ಸಾಮರಸ್ಯ ಇರಲ್ಲ. ಯಾಕೆ ಅಂದರೆ ಈ ಎಲ್ಲ ಸಮಸ್ಯೆಗಳಿರ್ತವೆ. ಮೇಡಮ್, ನಿಮ್ಮ ಲೈಫಲ್ಲಿ ಅಂದರೆ ನೀವೊಬ್ಬ ಲೈಫ್ ಕೋಚ್ ಆಗಿ, ನೀವೊಬ್ಬ ಯೋಗ ಇನ್ಸ್ಟ್ರಕ್ಟರ್ ಆಗಿ, ನೀವು ಕೂಡ ಒಂದು ಶಾಲೆನ ಸ್ಥಾಪನೆ ಮಾಡಿ ನೀವು ಕೂಡ ಬೆಳೆದು ಬಂದಿದ್ದೀರಾ. ಬಹುಶಃ ನಿಮ್ಮ ಪರ್ಸ್ನಲ್ ಲೈಫಿನ ಒಂದಷ್ಟು ಅನುಭವಗಳು ಕೂಡ ಇದರಲ್ಲಿ ಬಂದಿರ್ಬೋದು ಅಂತ ಅನ್ಕೋತೀನಿ. ಹೌದು, ಇದರಲ್ಲಿ ನಾನು ನಮ್ಮ ಫಸ್ಟ್ ಬುಕ್ಕಲ್ಲೂ ಕೂಡ ನಾನು ಅದನ್ನೇ ಹಾಕಿದ್ದೆ. ನಾನೆಷ್ಟು ಬೇಡವಾಗಿರುವಂತಹ ಅಭ್ಯಾಸಗಳನ್ನ ರೂಢಿಸ್ಕೊಂಡು ಲೈಫ್ ಹೆಂಗೆ ನನಗೆ ಪ್ರಾಬ್ಲಮ್ ಆಗಿತ್ತು ಅಂತ. ಇಲ್ಲೂ ಹಾಗೇನೆ ನಾನು ಎಲ್ಲೆಲ್ಲಿ ನನ್ನ ಟ್ರಿಗರ್ ಪಾಯಿಂಟ್ ಇಟ್ಕೊಂಡು ನಾನು ಹೆಂಗೆ ಸಫರ್ ಆಗ್ತಾ ಇದ್ದೆ, ಅದು ಟ್ರಿಗರ್ ಪಾಯಿಂಟ್ ಅಂತ ಗೊತ್ತಾದ ಮೇಲೆ ನಾನು ಹೆಂಗೆ ಅದರಿಂದ ಹೊರಗೆ ಬಂದೆ ಅದನ್ನು ಇಲ್ಲಿ ಬರ್ದಿದ್ದೀನಿ. ಅಂದರೆ ಕೆಲವ್ರಿಗೆ ಏನಾಗುತ್ತೆ, ಕೆಲವ್ರು ಏನು ಹೇಳ್ತಾರೆ, ನಮ್ಮ ಪ್ರಾಬ್ಲಮ್ನ ನಾವು ಹೇಳ್ಕೊಂಡ್ಬಿಟ್ರೆ ನಮ್ಮ ವೀಕ್ನೆಸ್ಸು ತೋರಿಸ್ಬಾರ್ದು ಅಂತ. ಬಟ್ ಇವತ್ತೆಲ್ಲರೂ ಏನು ಪ್ರಾಬ್ಲಮ್ ಅಂದರೆ, ಈಗ ಟೀಚರ್ ಕ್ಲಾಸ್ ಮಾಡ್ತಾರೆ ಅಲ್ಲ, ಕೋಪ ಮಾಡ್ಕೊಬೇಡಿ ಅಂತ ಕ್ಲಾಸ್ ಮಾಡ್ತಾರೆ ಟೀಚರ್. ಅವರೇ ಕೋಪ ಮಾಡ್ಕೊಂಡಾಗ ಮಕ್ಕಳು ಅದನ್ನು ಕಲಿಯಲ್ಲ. ಇಮಿಡಿಯೇಟ್ ಅಯ್ಯೋ ಇವರೇ ಹೆಂಗೆ ಕೋಪ ಮಾಡ್ಕೊಳ್ತಾರೆ ಅಂತ ಮಕ್ಳಿಗೆ ಬಂದ್ಬಿಡುತ್ತೆ. ಸೊ ಯಾವಾಗ ನಾವು ಏನು ಹೇಳ್ತಾ ಇದ್ದೀವಿ ಅದ್ರಲ್ಲಿ ಸ್ವಲ್ಪ ನಾವು ಅದನ್ನು ಮಾಡಿದಾಗ ಎದುರುಗಡೆ ಇರೋರಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಅಂದರೆ ಇವ್ರು ಹೇಳ್ದಂಗೆಲ್ಲ ನಾವು ಸುಮ್ಮನಿರೋಕ್ಕಾಗಲ್ಲ ಅಂತ ಅನಿಸ್ಬೋದು. ಈಗ ನಾನು ಎಲ್ಲೆಲ್ಲಿ ಸುಮ್ಮನಿದ್ದೆ, ಎಲ್ಲೆಲ್ಲಿ ಮಾತಾಡಿದೆ ಅಂತ ಹೇಳಿದ್ದೀನಿ. ಅವಾಗ ಅವ್ರಿಗೆ ಹೌದಲ್ವಾ, ಈ ವಿಚಾರದಲ್ಲಿ ಸೈಲೆಂಟಲ್ಲಿದ್ದು ಈ ವಿಚಾರದಲ್ಲಿ ಮಾತಾಡ್ಬೋದಲ್ವಾ ಅಂತ ಅವ್ರ ಜೀವನ ಕನೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೂಲಕ, ಎಕ್ಸಾಂಪಲ್ ಮೂಲಕ ನೀವು ಹೇಳಿದ್ರೆ, ಸುಮ್ಮನೆ ಥಿಯರಿ ಅಲ್ಲ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ನಮ್ಗೆ ಕೊಡ್ಬೋದಾ ನಿಮ್ಮ ಲೈಫಿಂದು? ಏನಾದರೂ ಹೇಳ್ಬೋದು, ನಿಮ್ಮ ಟ್ರಿಗರ್ ಪಾಯಿಂಟೇ ಹೇಳ್ಬೋದು ಅಥವಾ ಏನಾದರೂ ಹೇಳ್ಬೋದು. ಓಕೆ, ನನಗೊಂದು ಇವಾಗ ತಕ್ಷಣಕ್ಕೆ ನೆನಪಾಗ್ತಿರೋದು ಹೇಳ್ತೀನಿ. ನಾವೆಲ್ಲೋ ಒಂದು ಕಡೆ ಹೊರಗಡೆ ಹೋಗಿದ್ವಿ, ಔಟ್ ಆಫ್ ಕಂಟ್ರಿ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡು. 4 ಡೇಸ್ ಆದಮೇಲೆ ನಾವು ಮನೆಗೆ ಬಂದ್ವಿ. ನನಗೆ ನನ್ನ ಮಗುನ ನೋಡೋ ಅರ್ಜೆಂಟ್ ಇತ್ತು, ಅವನ್ನ ನೋಡಬೇಕು ಅಂತ ಭಾಳ ಅಂದ್ಕೊಳ್ತಿದ್ದೆ. ಬರ್ತಿದ್ದಂಗೆ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದುಬಿಟ್ಟೆ. ಇವರು ವಾಶ್ರೂಮ್ಗೆ ಹೋಗಿದ್ದಾರೆ. ನಾನು ಇವನ್ನ ಮಾತಾಡ್ಸೋ ಇದರಲ್ಲಿ ಅವ್ರು ವಾಶ್ರೂಮ್ ಒಳಗಡೆ ಹೋದಾಗ ಲಾಕ್ ಹಾಕ್ಬಿಟ್ಟೆ. ಅವ್ರು ಬಾತ್ರೂಮಲ್ಲಿದ್ದಾರೆ, ನಾನು ಲಾಕ್ ಹಾಕ್ಕೊಂಡು ಕೆಳಗಡೆ ಬಂದುಬಿಟ್ಟೆ. 3rd ಫ್ಲೋರ್ ನಮ್ಮ ರೂಮ್ ಇರೋದು. ಅಂದರೆ ಬಾತ್ರೂಮ್ ಲಾಕ್ ಮಾಡಿಬಿಟ್ಟೆ. ನನ್ನ ಹಸ್ಬೆಂಡ್ ಬಾತ್ರೂಮಲ್ಲಿದ್ದಾರೆ. ಸೀದಾ ಕೆಳಗಡೆ ಬಂದು ಇವನ ಜೊತೆ ಆಟ ಆಡಿಕೊಂಡು ನಾನು 1.5 hour ಮೇಲೆ ಹೋಗೇ ಇಲ್ಲ. ಅವ್ರು ಕಿರ್ಚಿದ್ದಾರೆ, ಕೂಗಿದ್ದಾರೆ, ನಮಗೆ ಕೇಳಿಲ್ಲ. ಸೊ 1.5 hour ಆದಮೇಲೆ ನಮ್ಮಮ್ಮ ಯಾಕೋ ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಅಟ್ಲೀಸ್ಟ್ ಬಂದು ಕಾಫಿಗಾದರೂ ಬರಬೇಕಿತ್ತಲ್ಲ ಅಂತ ಮೇಲೆ ಹೋಗಿದ್ದಾರೆ. ನಾನು ಲಾಕ್ ಹಾಕ್ಬಿಟ್ಟೆ. ಒಂದೇ ಮನೆಯಲ್ಲಿ ಮೇಲೆ ಟ್ರಿಪ್ಲೆಕ್ಸ್, ನಮ್ಮದು 3ನೇ ಫ್ಲೋರಲ್ಲಿ ಇದೆ ರೂಮು. ಕೆಳಗಡೆ ಕೇಳಿಲ್ಲ ನಮಗೆ. ನಾನು ಫುಲ್ ಅವನ ಜೊತೆ ಆಟ ಆಡ್ತಾ ಇದ್ದೀನಿ, ನನ್ನ ಖುಷಿ ನನಗೆ. ಸೊ ಇಮ್ಮಿಡಿಯೇಟ್ ಅಮ್ಮ ಹೋಗಿ ಓಪನ್ ಮಾಡ್ತಿದ್ದಂಗೆ ಅವ್ರಿಗೆ ಆಬ್ವಿಯಸ್ಲಿ 1.5 ಗಂಟೆ ಕೂಡ ಹಾಕಿದಾಗ ಪೇನ್ ಆಗೇ ಆಗುತ್ತೆ. ಅವರು ಕೂಡ ಸುಸ್ತಾಗೆ ಬಂದಿದ್ದಾರೆ, ಎಲ್ಲ ಅರ್ಥ ಆಗುತ್ತೆ. ನೋಡಿ, ಅದನ್ನೇ ನಾನು ಹೇಳ್ತಿರೋದು. ನಾನೇನು ಬೇಕಂತ ಹಾಕಿಲ್ಲ ಅಂತ ನಾನು ಜಗಳ ಮಾಡ್ಬೋದಿತ್ತು.
ನಾನು ಮಗುನ ನೋಡೋ ಅಂಥ ಒಂದು ಇದರಲ್ಲಿ ಮರ್ತು ಬಿಟ್ಟೆ, ನಾನು ನಿನಗೇನು ಇಂಟೆನ್ಷನಲಿ ಮಾಡಿಲ್ಲ ಅಂತ ಕಿರ್ಚಾಡ್ಬೋದಿತ್ತು, ಅಥವಾ ಆಯಿತು ಏನು ಮಾಡೋಕ್ಕಾಗತ್ತೆ ಅಂತ ಏನೋ ವಾದ ಮಾಡ್ಬೋದಿತ್ತು. ಬಟ್ ಅಲ್ಲಿ ಏನು ನನ್ನ ತಪ್ಪಿದೆ, ನಾನು ಹಾಕಿದ್ದೀನಿ. ಅದೇ ಬಾತ್ರೂಮ್ ಒಳಗಡೆ ನಾನು ಇದ್ದಿದ್ರೆ ನನಗೆ ಹೆಂಗೆ ಆಗ್ತಿತ್ತು? ಹಾಗೆ ಆ ವ್ಯಕ್ತಿಗೂ ಆಗಿದೆ. ಈಗ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿರೋ ತಪ್ಪೇನೂ ಅಲ್ಲ. ಅವರು ನಿಮ್ಗೆ ಗೊತ್ತಾಗಲ್ವಾ ಲಾಕ್ ಹಾಕ್ಕೊಂಡು ಬಂದಿದ್ಯಾ ಅಂತೆಲ್ಲ ಹೇಳ್ತಿದ್ರು. ನಾನು ಗೊತ್ತಾಗಲಿಲ್ಲ, ಸಾರಿ ಅಷ್ಟೇ ಮಾತಾಡಿದೆ, ಏನೂ ರಿಪ್ಲೈ ಮಾಡಲಿಲ್ಲ. ಸೊ ನಾನು ಇನ್ ಕೇಸ್ ವಾದ ಮಾಡ್ತಾ ಹೋಗಿದ್ದಿದ್ರೆ ಅದು ಒಂದು 1 hour ಆಗ್ತಿತ್ತು. ಅವ್ರು ಸಿಂಪಲಾಗಿ ಅವ್ರು ಅದನ್ನು ಹೇಳಿದಾಗ ನಾನು ಹೌದೌದು ನಂಗೆ ಗೊತ್ತಾಗುತ್ತೆ ನೀನು ಒಳಗಡೆ ಎಷ್ಟು ಪಾಪ ಅಲ್ಲ, ನಾನು ಲಾಕ್ ಹಾಕ್ಬಿಟ್ಟೆ, ಸಾರಿ ಹಿಂಗೆ ಹೇಳಿದಾಗ ಅವ್ರಿಗೆ ಮುಂದಕ್ಕೆ ಮಾತಾಡೋಕ್ಕಾಗಿಲ್ಲ. ಸುಮ್ಮನೆ ನೋಡಿಬಿಟ್ಟು ನೆಕ್ಸ್ಟ್ ಟೈಮ್ ಹಿಂಗೆ ಹಾಕ್ಬೇಡ, ಇಲ್ಲ ನಾನು ಇದನ್ನು ಕಾನ್ಷಿಯಸ್ ಆಗಿ ಇಟ್ಕೋತೀನಿ, ಮತ್ತೆ ಆ ಮಿಸ್ಟೇಕ್ ಮಾಡಲ್ಲ, ಸಾರಿ ಅಂತ ಹೇಳಿಬಿಟ್ಟು ನನ್ನ ಮಗಂಗೂ ಹೇಳಿದೆ. ಅಂದರೆ ಅಪ್ಪಂಗೆ ಲಾಕ್ ಹಾಕೊಂಡ್ಬಂದ್ಬಿಟ್ಟಿದ್ದೆ ಕಂದ ಅಂತ. ಯಾಕಂದರೆ ಅವನಿಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೂ ಗೊತ್ತಾಗಬೇಕು ಮಕ್ಕಳಿಗೆ. ರೀಸನ್ ಗೊತ್ತಿಲ್ಲ ಅಂದರೆ ಏನೋ ಜಗಳ ಆಡ್ತಿದ್ದಾರೆ ಅನ್ಕೋತಾರೆ. ಸೊ ನಾನು ಲಾಕ್ ಹಾಕ್ಕೊಂಡು ಬಂದುಬಿಟ್ಟೆ, ಪಾಪ ಎಲ್ಲಿಂದ ಸುಸ್ತಾಗಿ ಬಂದಿದ್ದರು, ಬಾತ್ರೂಮಲ್ಲಿದ್ದರು, ಅದಕ್ಕೆ ಅವ್ರಿಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿ ನಾನು ಸಾರಿ ಕೇಳಿದೆ. ವಿತಿನ್ 5 minutesಗೆ ಅದು ಕ್ಲೋಸ್ ಆಗೋಯ್ತು ಚಾಪ್ಟರ್. ಸೊ ಈ ಥರ ಅಲ್ಲಿ ನಾವು ನಾನು ಬೇಕಂತ ಮಾಡಿರಲಿಲ್ಲ ಅಂತೆಲ್ಲ ವಾದ ಮಾಡೋಕ್ಕೆ ಹೋದಾಗ ಎಷ್ಟೊಂದು ಎಳೆಯುತ್ತೆ ಅಲ್ಲ. ಈ ಥರದ್ದು ಎಷ್ಟೊಂದು ನಮ್ಮ ಲೈಫಲ್ಲಿ ಚಿಕ್ಕದು ನಡೀತಾ ಇರುತ್ತೆ ಅನಾವಶ್ಯಕವಾಗಿ. ಈ ಮೂವಿಯಲ್ಲಿ ಈ ಹೀರೋಯಿನ್ನು ಇವರೇ ಅಂತ ಅವ್ರು ಹೇಳ್ತಾರೆ, ನಾವು ಅವರಲ್ಲ ಅಂತೀವಿ, ಅದಕ್ಕೆ ಜಗಳ ಆಗುತ್ತೆ. ಇಲ್ಲ ಅದು ಅವರೇ, ಇಲ್ಲ ಇದು ಇವರೇ, ಅದು ಅನಾವಶ್ಯಕ ಅಲ್ಲ. ಸೊ ಚಿಕ್ಕದು ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ ಯಾವುದಕ್ಕೆ ವಾದ ಮಾಡಬೇಕು, ಯಾವುದಕ್ಕೆ ಹೋರಾಟ ಮಾಡಬೇಕು, ಯಾವುದಕ್ಕೆ ಸುಮ್ಮನೆ ಇರಬೇಕು. ಆ್ಯಂಡ್ ನೆಮ್ಮದಿಗಿಂತ ಹೋರಾಟ ಮುಖ್ಯ ಅಲ್ಲ. ಆದರೆ ನೆಮ್ಮದಿನ ಕೆಡಿಸ್ತಿದೆ ಅಂದರೆ ಹೋರಾಟ ಮಾಡೋಣ. ಬಟ್ ಹೋರಾಟನೇ ನೆಮ್ಮದಿನ ಹಾಳು ಮಾಡ್ತಿದೆ ಅಂದರೆ ಏನಕ್ಕೆ ಹೋರಾಟ ಮಾಡಬೇಕು? ಸೊ ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಆಗಿ ಹಾಕಿದ್ದೀನಿ. ಆಮೇಲೆ ಸಾಕಷ್ಟು ಹೋರಾಟಗಳು ಎಂಥವು ಅಂದರೆ ನಮ್ಮ ಬದುಕಿ ಸಂಬಂಧ ಇಲ್ದಿರುವಂಥ ಹೋರಾಟಗಳನ್ನ ನಾವು ಮಾಡಿಕೊಂಡು ನಮ್ಮ ನೆಮ್ಮದಿ ಕೆಡಿಸ್ಕೊತೀವಿ. ಉದಾಹರಣೆಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಲೆಫ್ಟ್ ಟು ರೈಟ್ಗಳು ಇರುವಂಥದ್ದು. ಆ ಮುಖ್ಯಮಂತ್ರಿ ಸರಿನಾ ತಪ್ಪ, ಪ್ರಧಾನಮಂತ್ರಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಜಗಳ ಆಡ್ತಾ ಇದ್ದಾರೆ. ಆದರೆ ಭಿನ್ನಾಭಿಪ್ರಾಯಗಳು, ವಿರುದ್ಧ ಇದು ಟೀಕೆಗಳು, ದ್ವೇಷಗಳು ಎಲ್ಲ ಆಗುತ್ತೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ, ನಮಗೆ ನೋಡಿ, ನಂಗೆ ತುಂಬ ಏನು ಹೇಳಿ, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಕಾಸ್ ಬಗ್ಗೆ ನನಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅಂದರೆ ನಾನು ಹೋಗಿ ಹೋರಾಟ ಮಾಡಿಬಿಡ್ತೀನಿ. ಬೆಸ್ಟ್ ಅಂತಂದರೆ ನಾವು ಹೋಗಿ ಅದ್ರ ಜೊತೆ ನಿಂತ್ಕೊಂಡು ಅದನ್ನೇ ನನ್ನ ವೃತ್ತಿಯ ಮಾಡ್ಕೊಂಡ್ಬಿಟ್ರೆ ಬೆಸ್ಟು. ನನ್ನ ವೃತ್ತಿ ಬೇರೆ ಇದೆ. ನಾನಿಲ್ಲಿ ಸುಮ್ಮನೆ ನಾನು ವಾಟ್ಸಪ್ಪಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ನಾನು ಕಮೆಂಟ್ ಮಾಡಿ ಜಗಳ ಆಡೋದ್ರಿಂದ ಏನು ವ್ಯತ್ಯಾಸ ಆಗ್ತಾ ಇದೆ? ಆ್ಯಕ್ಚುಲಿ ಏನು ವ್ಯತ್ಯಾಸ ಆಗ್ತಾ ಇಲ್ಲ. ಬದಲಾಗಿ ನಾನು ನನ್ನ ಸ್ನೇಹಿತರನ್ನ ಕಳ್ಕೊಳ್ತಾ ಇದ್ದೀನಿ, ನನ್ನ ಸ್ನೇಹಿತರು ನನ್ನನ್ನು ಕಳ್ಕೊತಾ ಇದ್ದಾರೆ ಅಲ್ವಾ? ಇಲ್ಲ ಅಂತಂದರೆ ಆ ಥರ ತುಂಬ ಸ್ಟ್ರಾಂಗ್ ಆಗಿ ಏನೋದೆ ಅಂದರೆ ಎಲ್ಲೋ ಸಿಕ್ಕಾಗ ತುಂಬ ಸ್ಟ್ರಾಂಗ್ ನೀವು ಇಂಟೆನ್ಸ್ ಆಗಿ ಒಂದು ಚರ್ಚೆ ಮಾಡ್ಬೋದು. ನಿಮ್ಮ ವಿರುದ್ಧ ಮಾತಾಡುವಂಥ ವ್ಯಕ್ತಿಗಳ ಜೊತೆ ಮಾತಾಡಿದರೆ ಆ್ಯಕ್ಚುಲಿ ನೀವು ಕೂತ್ಕೊಂಡು ಅವ್ರ ಜೊತೆ ಟೀ ಕುಡಿದ್ರೆ ಏನೋ ನಿಮ್ಗೆ ಅರ್ಥ ಆಗುತ್ತೆ. ಎಷ್ಟೋ ಸಲ ನಾವು ಇಂಪ್ರೂವ್ ಆಗ್ತೀವಿ. ಹೌದಲ್ವಾ? ನಾ ಇದನ್ನು ಗೊತ್ತಾ ಇರಲಿಲ್ಲ ನನಗೆ. ಲೆಫ್ಟ್ನವ್ರು ರೈಟ್ನವ್ರ ಜೊತೆ ಕೂತ್ಕೊಳ್ಳಲ್ಲ, ರೈಟ್ನವ್ರು ಲೆಫ್ಟ್ನವ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಇವ್ರು ಯಾಕೆ ಇವ್ರ ಪಕ್ಕದಲ್ಲಿ ಮನುಷ್ಯರಲ್ವಾ? ನನಗೆ ಇದೆಲ್ಲ ಭಾಳ ಆಶ್ಚರ್ಯ ಆಗುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈ ಥರದ್ದು ಒಟ್ಟಿನಲ್ಲಿ ನಾವು ಸಮಸ್ಯೆಗಳು ಅಂದರೆ ನಮ್ಮ ಮನೇಲಿ ಸಮಸ್ಯೆಗಳು ಕಡಿಮೆ ಇದೆ ಅಂತ ಹೇಳಿ ನಾವು ಈ ಥರ ಹೊರಗಡೆನೂ ಸಮಸ್ಯೆ ನಾವೇ ಅಟ್ರಾಕ್ಟ್ ಮಾಡ್ತೀವಿ. ಭಾಳ ಚೆನ್ನಾಗಿದೆ ಮೇಡಮ್ ಈ ಪುಸ್ತಕ. ಸೊ ಈ ಪುಸ್ತಕ ಬರೆಯೋಕ್ಕೆ ಏನಾದರೂ ಒಂದು ಅಂದರೆ ಇದು ಐಡಿಯಾ ನಿಮಗೆ ಜಮೀಲ್ ಸವಣರ್ ಕೊಟ್ಟ, ನೀವು ಕೊಟ್ಟರೆ ಹೇಗೆ? ಜಮೀಲ್ ಸರ್ ನಂಗೆ ಬುಕ್ ಬರೆಯೋಕ್ಕೆ ಸ್ಟಾರ್ಟ್ ಆಗಿದ್ದೆ ಜಮೀಲ್ ಸರಿಂದ. ಸೊ ಅವರು ಬುಕ್ ಬರೀರಿ ಮ್ಯಾಮ್, ನೀವೇನು ಎಷ್ಟು ಟ್ರೈನಿಂಗ್ ಮಾಡ್ತೀರಾ, ನೀವೇನೇನು ಕ್ಲಾಸಸ್ ಮಾಡ್ತೀರಾ, ಎಷ್ಟೊಂದು ಕೇಸ್ ನೋಡಿರ್ತೀರಾ, ಕೇಸ್ ಸ್ಟಡೀಸ್, ಈ ಥರದ್ದೆಲ್ಲ ಒಂದು ಕತೆಗಳನ್ನ ಬರೀರಿ ಅಂತ ಹೇಳ್ತಾಯಿದ್ರು. ಬಟ್ ನಾನು ಇವತ್ತಿಗೂ ಬುಕ್ ಬರೆದಿರೋದೇ ಅವ್ರ ಇನ್ಸ್ಪಿರೇಷನಿಂದ. ಸೊ ಅವರು ಫಸ್ಟ್ ಬುಕ್ಕು ಅಷ್ಟೇ, ಸೆಕೆಂಡ್ ಬುಕ್ಕು ಅಷ್ಟೇ, ಇನ್ನೊಂದು ಯಾವಾಗ ಅಂತ ಕೇಳ್ತಾ, ಈಗ ಆಲ್ರೆಡಿ 3ನೇ ಬುಕ್ ರೆಡಿ ಮಾಡ್ಕೊಳ್ಳಿ ಅಂತಾರೆ. ಬರೆಯೋ ಇಂಟೆನ್ಷನ್ನೇ ನನಗೆ ಇರಲಿಲ್ಲ. ಬಟ್ ನಾನು ಇವತ್ತು ಆಥರ್ ಆಗಿ ಮಾಡಿರೋದೇ ಜಮೀಲ್ ಸವಣರ್. ಭಾಳ ಒಳ್ಳೆಯದು. ಒಂದೊಂದು ಪ್ಲಾಟ್ಫಾರ್ಮ್ ಮೂಲಕ ಒಂದೊಂದು ಥರದ ಆಡಿಯನ್ಸನ್ನು ರೀಚ್ ಆಗ್ಬೋದು. ನೀವು ಪುಸ್ತಕಗಳ ಮೂಲಕ ನೀವು ಈವರೆಗೆ ಏನು ರೀಚ್ ಆಗಿದ್ದಲ್ಲ ಅವ್ನು ಬಿಟ್ಟು ಒಂದಷ್ಟು ಜನರಿಗೆ ರೀಚ್ ಆಗ್ಬೋದು. ಆ ದೃಷ್ಟಿಯಿಂದ ಪುಸ್ತಕ ಬರೆಯೋದು ಕೂಡ ಬಹಳ ಒಳ್ಳೆಯದು. ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು, ಈ ಒಂದು ಪುಸ್ತಕ ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು. ಇದನ್ನು ದಯವಿಟ್ಟು ಕೊಂಡು ಓದಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪಿನ್ ಮಾಡಿರ್ತಾರೆ ಪುನೀತ್ ಅವರು. ಅದನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡ್ಕೊಳ್ಳಿ ಮತ್ತು ಓದಿ. ಮತ್ತು ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಅವ್ರಿಗೆ ಕೊಡಿ ಓದೋಕ್ಕೆ. ಯಾಕೆಂದರೆ ಬಹುಶಃ ಒಂದು ಪುಸ್ತಕ ಮನೇಲಿದ್ದರೆ ಈ ಥರದ್ದು ಓಕೆ 4-5 ಜನ ಓದಿದರೆ 4-5 ಜನನೂ ಒಂದೇ ಪೇಜಲ್ಲಿ ಇರ್ತಾರೆ. ಆವಾಗ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸುಲಭ ಆಗುತ್ತೆ. ಆ ದೃಷ್ಟಿಯಿಂದ ಹೇಳ್ತಾ ಇರೋದು. ಇದನ್ನು ಓದದೇ ಇರೋವಂಥವ್ರು ಓಕೆ, ಕೆಲವೊಬ್ಬರು ಓದೋಕ್ಕಾಗಲ್ಲ ಅಂತ ಅನ್ಕೋಣ, ಆದರೆ ಅವರು ನಿಮ್ಮನ್ನು ಭೇಟಿ ಆಗಬೇಕು, ಕೋರ್ಸನ್ನು ಅಟೆಂಡ್ ಮಾಡಬೇಕು ಅಂದರೆ ನಿಮ್ಮ ಕೋರ್ಸ್ಗಳು ಕೂಡ ಇದೆ ಅಲ್ವಾ? ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು?
ಹಾಂ, ಕೋರ್ಸ್ ಅಂದರೆ ಸೇಮ್ ಎಮೋಷನ್ಸ್ ಮೇಲೆ ಇದೆ, ಭಾವನೆಗಳ ಮೇಲೇ ಇದೆ. ನಮ್ಮದು ಭಾವನೆಗಳಿಗೊಂದು ಶಾಲೆ ಅಂತಲೇ ಅದರ ಹೆಸರು. ಸೊ ಅವರು ಫಸ್ಟ್ 1-2 ಡೇಸ್ ವೆಬಿನಾರ್ ಅಟೆಂಡ್ ಮಾಡ್ಕೊಳ್ತಾರೆ. ನಾನು ಯಾಕೆ ಹೀಗೆ ಅಂತ, ಇವಾಗ ಅವೆಲ್ಲ ಏನು ನೋಡ್ತಾರೆ ಅಲ್ವಾ, ಈ ಥರ ಯಾಕೆ ನಾನಿದ್ದೀನಿ ಅಂತ ಫಸ್ಟ್ 1-2 ಡೇಸ್ ಅವ್ರು ತಿಳ್ಕೊಳ್ತಾರೆ. ಅದಾದಮೇಲೆ 48 ಡೇಸ್ ರೀಪ್ರೋಗ್ರಾಮಿಂಗ್ ಮಾಡ್ಕೊತಾರೆ ಅವ್ರನ್ನ. ಸೊ ನಾನು ಹೇಳೋದಿಷ್ಟೇ, ಯಾರೂ ಲೈಫಲ್ಲಿ ನಿಜವಾಗ್ಲೂ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಪ್ಪ, ನಾನು ಎಮೋಷ್ನಲಿ ಫಿಟ್ ಆಗಿರಬೇಕು, ಎಲ್ಲ ಫಿಸಿಕಲಿ ಫಿಟ್ನೆಸ್ ಮೇಲೆ ನಾವು ಗಮನ ಕೊಡ್ತಾ ಇದ್ದೀವಿ, ಬಟ್ ಭಾವನೆಗಳು ಕೂಡ ಫಿಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವ್ರಿಗೆ ಒಂದು 2 ಡೇಸ್ ವೆಬಿನಾರ್, ಅದಾದಮೇಲೆ ಒಂದು 48 ಡೇಸ್ ಈ ಥರದ್ದಿದೆ. ಆ್ಯಂಡ್ ಯಾವಾಗಲೂ ನಾನು ಬುಕ್ಕು ರಿಲೀಸ್ ಆದಮೇಲೆ ನಾನೊಂದು ವರ್ಕ್ಶಾಪ್ ಮಾಡ್ತೀನಿ, ಅಂದರೆ ಈ ಬುಕ್ ಮೇಲೆ ವರ್ಕ್ಶಾಪ್ ಮಾಡ್ತೀನಿ. ಅವರು ಓದ್ಕೊಂಡು ಬಂದಿದ್ದರೆ ಸೊ ಅವರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಾಗಿರ್ಬೋದು, ಅಥವಾ ಅದನ್ನು ಹೇಗೆ ನೀವು ಅಳವಡಿಸ್ಕೋಬೇಕು ಅನ್ನೋದಾಗಿರ್ಬೋದು, ಆ ಥರದ್ದೇ ಒಂದು 1 ಡೇ ವರ್ಕ್ಶಾಪ್ ಕೂಡ ಮಾಡ್ತೀನಿ. ಸೊ ಅವರು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಫುಲ್ ಇನ್ ಡೀಟೇಲ್ ಆಗಿ ಅವ್ರಿಗೆ PDF ಸಮೇತ ಕಳಿಸ್ತೀವಿ, ಎಕ್ಸಾಕ್ಟ್ಲಿ ಭಾವನೆಗಳಿಗೊಂದು ಶಾಲೆ ಹೇಗೆ ರನ್ ಆಗುತ್ತೆ ಅಂತ. ಸೊ ಆ ಥರ ಅವರ ಕೋರ್ಸನ್ನು ಅಟೆಂಡ್ ಮಾಡಬೇಕಂದ್ರೆ ಅದ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ, ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಇನ್ ದ ಸೆನ್ಸ್ ಅದನ್ನು ಕೂಡ ನೀವು ಗಮನಿಸ್ಬೋದು ಅಂತ ಹೇಳ್ತಾ, ಒಂದು ಇದರಲ್ಲಿ ಕೇಳಬೇಕು ಅಂದ್ಕೊಂಡೆ, ಒಂದು ನಂಗೆ ಅರ್ಥ ಆಗಲಿಲ್ಲ ಇದು ನೋಡಿದ ತಕ್ಷಣ. ಸಂಬಂಧಗಳಲ್ಲಿ ಧರ್ಮವನ್ನು ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಏನು ಹಂಗಂದ್ರೆ? ಓಕೆ, ಧರ್ಮ ಅಂತಂದರೆ ಈಗ ನಮಗೆ ಗೊತ್ತಿರುತ್ತೆ ಇದನ್ನು ಮಾಡಬಾರ್ದು ನಾನು ಅಂತ. ಧರ್ಮ ಅಂದರೆ ಬೇರೆ ಏನಿಲ್ಲ, ಒಳ್ಳೆಯದು ಅಂತ. ಕರ್ತವ್ಯ ಅಂದರೆ ಧರ್ಮ ಅಂದರೆ ಅದರ ಅರ್ಥನೇ ಒಳ್ಳೆಯದು, ಸನಾತನವಾಗಿರೋದು ಅಂದರೆ ಒಳ್ಳೆಯದು ಅಂತ. ಸೊ ನಾವಿಲ್ಲಿ ಧರ್ಮ ಅಂದರೆ ಬೇರೆ ಬೇರೆ ಅರ್ಥಗಳನ್ನ ಕೊಟ್ಕೊಂಡಿದ್ದೀವಿ, ಅದಲ್ಲ. ಸೊ ಇಲ್ಲಿ ನಮಗೆ ಗೊತ್ತಿರುತ್ತೆ, ನಾನು ನನ್ನ ಮಗು ಜೊತೆಗೆ ಈ ಥರ ಮಾಡಬಾರ್ದು, ಹಿಂಗೆ ಮಾತಾಡಬಾರ್ದು, ಇದು ಕೆಟ್ಟದ್ದು ಅಂತ ಗೊತ್ತಿದ್ದರೂ ಅದನ್ನು ಮಾಡ್ತಾ ಇರ್ತೀನಿ. ನಾನು ಯಾವುದೇ ಒಂದು ಸಂಬಂಧದಲ್ಲಿ ಗಂಡ ಹೆಂಡತಿ ಬಾಸ್ ಯಾವುದೇ ಆಗಿರ್ಬೋದು, ಆ ಟೈಮಲ್ಲಿ ನಾನು ರಿಯಾಕ್ಟ್ ಮಾಡೋಕ್ಕೆ ಮುಂಚೆ ನಾನು ಮಾಡ್ತಾ ಇರುವಂತಹ ಈ ರಿಯಾಕ್ಷನ್ ಏನಿದೆ, ಇದು ಧರ್ಮನ ಅಧರ್ಮನ, ಅಂದರೆ ಕೆಟ್ಟದ ಒಳ್ಳೇದ? ಬೇಸಿಕಲಿ ನನಗೆ ಅರ್ಥ ಆಯ್ತು ಹೇಳೋದಂದರೆ, ಈಗ ನೋಡಿ ಧರ್ಮ ಅಂತಂದರೆ ತಂದೆಗೆ ಮಕ್ಕಳ ಪ್ರತಿ ಟುವರ್ಡ್ಸ್ ಚಿಲ್ಡ್ರನ್ ಅವ್ರಿಗೊಂದು ಧರ್ಮ ಇದೆ. ಹೌದು. ಗಂಡನಿಗೆ ಹೆಂಡತಿ ಪ್ರತಿ ಟುವರ್ಡ್ಸ್ ಹೆಂಡತಿ ಒಂದು ಧರ್ಮ ಇದೆ, ಹೆಂಡತಿಗೆ ಗಂಡನ ಪ್ರತಿ ಒಂದು ಧರ್ಮ ಇದೆ. ಓಕೆ, ಈ ಧರ್ಮ ಅಂದರೆ ಇದು ಎಲ್ಲವೂ ಬರುತ್ತೆ. ನೀವು ಹೇಳಿದ ಹಾಗೆ ಒಳ್ಳೆಯದು ಬರುತ್ತೆ, ಕರ್ತವ್ಯ ಅಂತ ಬರುತ್ತೆ, ನಾನು ಯಾವ ಥರ ಅವ್ರನ್ನ ನೋಡ್ಕೋಬೇಕು ಅನ್ನೋದು ಬರುತ್ತೆ. ಹೌದು. ಸೊ ಅದನ್ನು ನೋಡ್ಕೋತಾ ಇದ್ದೀನಿ ಅನ್ನೋದು ಪ್ರಶ್ನೆ. ಹೌದು, ಅದಿಲ್ಲ ಅಂದರೆ ಏನು ಎಫೆಕ್ಟ್ ಆಗುತ್ತೆ. ಸೊ ಸ್ವಲ್ಪ ರಿಯಲೈಸ್ ಮಾಡ್ಕೊಳ್ಳೋಣ ನಾವು, ನಮ್ಮ ಒಳಗಡೆನೆ ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ಇದು ಧರ್ಮ ಇದು ಅಧರ್ಮ ಅಂತ. ಅದ್ರ ಮಾತನ್ನ ನಾವು ಕೇಳಿದ್ರೆ ಸಾಕು. ಬಾಸ್ ಫಾರ್ ಎಕ್ಸಾಂಪಲ್ ಒಂದು ಸಂಸ್ಥೆ ನಡೆಸೋರಿಗೆ ಧರ್ಮ ಯಾವುದು ಅಂದರೆ ಸ್ಟಾಫ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಸಂಬಳ ಕೊಡುವಂಥದ್ದು, ಮತ್ತು ಬೇರೆ ಬೇರೆ ಇರುತ್ತೆ. ಸ್ಟಾಫ್ಗೆ ಏನು ಧರ್ಮ ಅಂತಂದರೆ ಒಳ್ಳೆ ಕೆಲಸ ಮಾಡುವಂಥದ್ದು, ನನ್ನ ದುಡ್ಡಿಗೆ ನಾನು ಕೆಲಸ ಮಾಡುವಂಥದ್ದು. ನಿಮ್ಮ ಧರ್ಮ ಏನಂದರೆ ನಿಮ್ಮಲ್ಲಿ ಬರುವಂಥ, ನೀವು ಪುಸ್ತಕ ಬರೆದಿದ್ದೀರಾ, ನಿಮ್ಮ ಧರ್ಮ ಏನಂದರೆ ಈ ಪುಸ್ತಕದಲ್ಲಿ ಒಳ್ಳೆ ವ್ಯಾಲ್ಯೂಗಳನ್ನ ಕೊಡುವಂಥದ್ದು ಅಲ್ವಾ? ಸೊ ಐ ಅಂಡರ್ಸ್ಟುಡ್ ನಾವು. ಸೊ ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದರೂ ಹೇಳಿ ಬಯಸ್ತೀರಾ? ಕೊನೆಯದಾಗಿ ಹೇಳೋದು ತುಂಬ ಸಿಂಪಲ್, ಏನಂದರೆ ಬುಕ್ಕನ್ನು ತೊಗೊಳ್ಳಿ ಅಂತ ನಾನು ಹೇಳಲ್ಲ, ತೊಗೊಂಡ್ಮೇಲೆ ಅದನ್ನು ಅಪ್ಲೈ ಮಾಡ್ಕೊಳ್ತೀರಾ ಅಂದರೆ ತೊಗೊಳ್ಳಿ ಅಂತ. ಬಿಕಾಸ್ ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ನಾನು ಒಬ್ಬರು ಆಡಿಯನ್ಸ್ ಆಗಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಬುಕ್ಕಿಂದ ಅಥವಾ ಒಂದು ಕ್ಲಾಸಿಂದ. ಯಾವಾಗಲೂ ಇವಾಗ ಏನೇ ಒಂದು ಮಾತಾಡಿದ್ರು ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಲ್ಲ. ಇಲ್ಲಿ ಬೇರೆ ಯಾರಾದರೂ ಕೂತಿದ್ರೆ ನನ್ನ ನೋಡ್ತಾ ಇರೋರು, ಅಂದರೆ ನಾನಲ್ಲಿ ಕೂತ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇವರಿಂದ ಅಂತ. ಸೊ ಹಾಗಾಗಿ ನಾನು ಹೇಳೋದು, ಇದನ್ನು ತೊಗೊಂಡು ಸುಮ್ಮನೆ ಮನೇಲಿ ನನ್ನ ಹತ್ರನೂ ಒಂದು ಬುಕ್ ಇದೆ ಅಂತ ಇಟ್ಕೊಳ್ಳೋದ್ರ ಬದಲು ದಯವಿಟ್ಟು ಯಾವುದೇ ಪುಸ್ತಕ ಆಗಿರ್ಬೋದು, ನೀವು ಪುಸ್ತಕಗಳನ್ನು ಓದೋ ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ, ಅದಕ್ಕೆ ಹೇಳ್ತಾರಲ್ಲ 100 ಒಳ್ಳೆ ಫ್ರೆಂಡ್ಗಿಂತ ಒಂದು ಒಳ್ಳೆ ಬುಕ್ಕು ನಮ್ಮನ್ನು ಚೇಂಜ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಪುಸ್ತಕಗಳನ್ನು ಓದಿ ಹೆಚ್ಚು ಒಂದು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ, ಒಳ್ಳೆಯದು ಸದ್ದು ಮಾಡಲಿ ಅಂತ ಹೇಳ್ತಾರೆ. ಸೊ ಒಳ್ಳೇದೇನಿದೆ ಅದನ್ನೆಲ್ಲ ನಾವು ಹೆಚ್ಚು ಜನಕ್ಕೆ ಶೇರ್ ಮಾಡ್ತಾ ಹೋದರೆ ಎಲ್ಲ ನ್ಯೂಸ್ ಚಾನಲಲ್ಲೂ ಒಳ್ಳೇದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೈಬ್ರೇಷನ್ಸ್ ಪಾಸಿಟಿವ್ ಆಗಿ ಬದಲಾಗುತ್ತೆ. ಸೊ ಒಳ್ಳೆಯದನ್ನು ಶೇರ್ ಮಾಡಿ, ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ. ಸೊ ಆ ಒಳ್ಳೆಯದನ್ನು ಶೇರ್ ಮಾಡಿ, ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ ಅನ್ನೋದರಲ್ಲಿ ಒಳ್ಳೇದು ಒಂದು ಮೊದಲನೇ ಒಳ್ಳೇದು ಏನಂದರೆ ಈ ಪುಸ್ತಕನೇ ನೋಡಿ, ಒಂದು ಭಾಳ ಚೆನ್ನಾಗಿದೆ. ಇದ್ರೆ ಸುಮ್ಮನೆ ಸ್ವಲ್ಪ ಓದ್ತೀನಿ ಅಷ್ಟೇ. ಈಗ ನೋಡಿ, ನಾವು ಯೂಶ್ವಲಿ ಏನಂದರೆ, ನನಗೆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಏನೋ ಅಂತಾರೆ, ಸರಿಯಾಗಿ ನೋಡ್ಕೊಂಡು ಹೋಗೋ ಅಂತಾರೆ, ಅಥವಾ ಏನೋ ಹೇಳ್ತಾರೆ, ಅವ್ನಿಗೆ ಗೊತ್ತಿಲ್ಲ ನಾವೇನೂ ಮಾಡಿಲ್ಲ ಅಂತ, ಬಟ್ ಅವ್ನಿಗೆ ಹಂಗೆ ಅನಿಸುತ್ತೆ. ಸೊ ನಾವು ಸಿಟ್ ಮಾಡ್ಕೋತೀವಿ. ಆಮೇಲೆ ಇನ್ನೊಬ್ರು ಬಂದು ನಮಗೆ ಏನೋ ಒಂದು ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ, ಪ್ರೋಗ್ರಾಮ್ ಮಾಡ್ತೀರಿ ಅಂತ ಅವ್ರು ನಮಗೆ ತುಂಬ ಖುಷಿ ಕೊಡ್ತಾರೆ ಅಲ್ವಾ. ನಾನು ಮೊದಲನೇ ಪ್ರಸಂಗದಲ್ಲಿ ನಂಗೆ ಸಿಟ್ಟು ಬಂತು, ಎರಡನೇ ಪ್ರಸಂಗದಲ್ಲಿ ನಂಗೆ ತುಂಬ ಖುಷಿ ಆಯಿತು. ಅದರ ಅರ್ಥ ಏನು ಅಂದರೆ, ನನ್ನನ್ನು ಅವರಿಬ್ಬರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಬೇಸಿಕಲಿ ಅಂದರೆ ಟಿವಿನ ನಾವು ಹೇಗೆ ಚಾನಲ್ ಮಾಡೋಕ್ಕೆ ಒಂದು ರಿಮೋಟ್ ಇಟ್ಕೊಂಡಿರ್ತೀವೋ, ಆ ಥರ ನನ್ನ ಸಂತೋಷ ಮತ್ತು ದುಃಖದ ರಿಮೋಟನ್ನು ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ.
ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಸೊ ಇದರಲ್ಲಿ ನಿಮ್ಮ ಆಂತರಿಕ ಶಾಂತಿಗೆ ಜವಾಬ್ದಾರಿ ಯಾರು ಅಂದರೆ ನೀವೇ ಜವಾಬ್ದಾರರು ಅಂತ. ನಿಮಗೆ ಜನ ಏನು ಬೇಕಾದರೂ ಕೊಡಬಹುದು, ಅಂದರೆ ನಿಮ್ಮ ಮೇಲೆ ಹೂಗಳನ್ನ ಹಾಕ್ಬೋದು, ನಿಮ್ಮ ಮೇಲೆ ಕೊಳೆತ ಮೊಟ್ಟೆಗಳನ್ನ ಹಾಕ್ಬೋದು, ಆದರೆ ತೊಗೊಳ್ಳೋದು ಯಾವುದು ನೀವು ತೊಗೊಳ್ತೀರಾ, ಏನನ್ನು ತೊಗೊಳ್ಬೇಕು, ಯಾರಿಗೆ ಕೊಡ್ತೀರಾ ನೀವು, ಅಂದರೆ ಆ ರೆಸ್ಪಾನ್ಸಿಬಿಲಿಟಿ. ಹಾಗಂತ ನೀವು ಅಪ್ರಿಸಿಯೇಷನ್ ಎಕ್ಸೆಪ್ಟ್ ಮಾಡಬಾರ್ದು ಅಂತಲ್ಲ, ಬಟ್ ಅಪ್ರಿಸಿಯೇಷನ್ ಅಥವಾ ತೆಗಳಿಕೆ ಎರಡೂ ಕೂಡ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿರೋ ಥರ ನೋಡಬೇಕು. ಅದನ್ನು ಇಲ್ಲಿ ಬರೆದಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೊಂದು ಕಮೆಂಟ್ಸ್ ಹಾಕ್ತಾರೆ ಅಲ್ಲ, ಇವಾಗ ಈ ಬುಕ್ ನೋಡಿದ ಮೇಲೆ ಕೆಲವರು ಒಳ್ಳೆ ಕಮೆಂಟ್ ಹಾಕ್ಬೋದು, ಕೆಲವರು ಕೆಟ್ಟ ಕಮೆಂಟ್ ಹಾಕ್ಬೋದು. ನಾನಂತೂ ಇವತ್ತವರೆಗೂ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೋದು ಒಂದೇ, ಶಿವಾರ್ಪಣ ಮಸ್ತು ಅಂತ. ಬಿಕಾಸ್ ಎರಡೂ ಭಗವಂತನ ಪಾದಕ್ಕೆ ಅಂತ ಹೇಳಿ ಹಾಕ್ತೀನಿ. ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತೀನಿ. ಕೆಲವೊಂದು ವಾದ ಅನಿಸಿದ್ರೆ ನಾನು ಅದು ರೆಸ್ಪಾನ್ಸೇ ಮಾಡೋಕ್ಕೆ ಹೋಗಲ್ಲ, ಅದು ಅವ್ರವ್ರ ನಂಬಿಕೆ ಅಂತ ಸುಮ್ಮನೆ ಹಾಕ್ತೀನಿ. ಬಿಕಾಸ್ ನನ್ನ ಶಾಂತಿ ನನ್ನ ಕೈಯಲ್ಲಿದೆ ಅಂತ. ಎಸ್, ಬಹಳಷ್ಟು ಜನ ನನ್ನ ನೆಮ್ಮದಿಯನ್ನು ಹಾಳು ಮಾಡಿದರು, ನನಗೆ ಕೋಪ ಬರೆಸಿದರು, ಅವರಿಂದ ನನಗೆ ಸಂತೋಷವಾಗಿಲ್ಲ ಎಂದು ಹೇಳ್ತಾ. ಆದರೆ ಸತ್ಯವಾಗಿ ಹೇಳೋದಾದರೆ ನಮ್ಮ ನೆಮ್ಮದಿ ಸಂತೋಷ ಎಲ್ಲವೂ ಇರುವುದು ನಮ್ಮ ಕೈಯಲ್ಲಿ ಹೊರತು ಬೇರೆ ಯಾರ ಕೈಯಲ್ಲೂ ಅಲ್ಲ. ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ, ಯಾರಾದರೂ ಮನೆಗೆ ಬಂದಾಗ ಬಾಗಿಲನ್ನು ತೆರೆಯಬೇಕಾ ಬೇಡವಾ ಎನ್ನುವುದು ನಮ್ಮ ಕೈಯಲ್ಲಿ ಹೇಗಿರುತ್ತೋ ಹಾಗೆ ಈ ಭಾವನೆಗಳು ಸಹ ನಾವು ಬರಮಾಡಿಕೊಂಡ್ರೆ ಬರ್ತವೆ, ಮುಚ್ಚಿದರೆ ಬರುವುದಿಲ್ಲ. ಸೊ ಹೀಗಾಗಿ ನಾವು ಗಟ್ಟಿಯಾಗಿ ಮುಚ್ಚುವುದನ್ನು ಮತ್ತು ಯಾವಾಗ ತೆರಿಬೇಕು ಅನ್ನೋದನ್ನು ನಾವು ಕಲಿಬೇಕಾಗಿದೆ ಅಂತ ಅನಿಸುತ್ತೆ. ಸೊ ಈ ಥರ ಅದ್ಭುತವಾದ ಪಾಠಗಳನ್ನ ತಾರಾ ಮಂಜುನಾಥ್ ಅವರು ಈ ಪುಸ್ತಕದ ಮೂಲಕ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಕೊಂಡು ಓದಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೇಡಮ್, ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ ಮತ್ತು ಈ ಪುಸ್ತಕನ ಕನ್ನಡಿಗರಿಗೆ ಕೊಟ್ಟಿದ್ದೀರಿ. ಕನ್ನಡಿಗರ ಬದುಕನ್ನು ಸಮೃದ್ಧ ಮಾಡಲು ಇನ್ ಆಲ್ ದ ಪಾಸಿಬಲ್ ವೇಸ್ ಗೌರಿ ಶಕ್ಕಿ ಸ್ಟುಡಿಯೋ ಯಾವಾಗಲೂ ತುಡಿತಾ ಇರುತ್ತೆ. ಇದರಿಂದ ನಮ್ಮ ಜನರಿಗೆ ಹೆಲ್ಪ್ ಆಗುತ್ತೆ, ಇದರಿಂದ ಇದು ತಿಳಿಯುತ್ತೆ, ಇದರಿಂದ ಇದು ತಿಳಿಯುತ್ತೆ, ಇದರಿಂದ ಇದು ತಿಳಿಯುತ್ತೆ ಅಂತ ಅಂದಾಗೆಲ್ಲ ನಾವು ಅದನ್ನು ಆ ಥರದ ವಿಡಿಯೋಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆ ಥರ ಒಂದು ವಿಡಿಯೋ ಇವತ್ತು ನಾನು ಮಾಡಿದ್ದೀನಿ ತಾರಾ ಮಂಜುನಾಥ್ ಅವ್ರದ್ದು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಿಮಗೆ ನಾನು ಧನ್ಯವಾದ ಮುಂಚೆನೇ ಹೇಳ್ತೀನಿ. ಯಾಕೆ ಅಂದರೆ ನೀವು ಇದನ್ನು ಶೇರ್ ಮಾಡ್ತೀರಾ ಅಂತ. ಯಾಕೆ ನಾವು ವಿಡಿಯೋ ಮಾಡಿದ್ದೀವಿ, ಬಟ್ ನಿಮ್ಮ ಕೆಲಸ ಏನು ಹೇಳಿ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಪ್ರಿಸಿಯೇಷನ್ ತಿಳಿಸಿ ಮತ್ತು ಈ ಪುಸ್ತಕನ ಕೊಂಡು ಓದಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ಓದ್ತಾರೆ ಹೊಸ ಪುಸ್ತಕ. ನಮಸ್ಕಾರ.